ನಮಸ್ಕಾರ ಸ್ನೇಹಿತರೆ, ಹಾರರ್ ಮೂವೀಸ್ ನೋಡಿ ನೋಡಿ ನನಗೆ ರಿಯಲ್ ದೆವ್ವ ನೋಡಿದ್ರು ಈಗ ಭಯ ಆಗ್ದಂಗೆ ಆಗೋಗಿದೆ. ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವಿ ದ ವೈಲ್ಡ್ ರೋಬೋಟ್ ನ ನೋಡಿದೆ. ಈಗ ನನ್ನ ಫೇವರೇಟ್ ಮೂವೀಸ್ ನ ಲಿಸ್ಟ್ ಅಲ್ಲಿ ಈ ಮೂವಿಯನ್ನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಅಷ್ಟು ಅದ್ಭುತವಾಗಿದೆ ಈ ಮೂವಿಯ ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಸಣ್ಣದಾಗಿ ಮೂವಿಯ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ದ ವೈಲ್ಡ್ ರೋಬೋಟ್ ನ ಕ್ರಿಸ್ ಸ್ಯಾಂಡರ್ಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಹಿಂದೆ ಇವರು ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್, ದ ಕ್ರೂಟ್ಸ್ ಮೂವಿಯನ್ನ ಡೈರೆಕ್ಟ್ ಮಾಡೋದ್ರ ಜೊತೆಗೆ ದ ಲಯನ್ ಕಿಂಗ್, ಬ್ಯೂಟಿ ಅಂಡ್ ದ ಬೀಸ್ಟ್ ಮೂವೀಸ್ ಅಲ್ಲೂ ವರ್ಕ್ ಮಾಡಿದ್ದಾರೆ. ಮತ್ತೆ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ಮತ್ತೆ ಸ್ಪೈಡರ್ ಮ್ಯಾನ್ ಅಕ್ರಾಸ್ ದ ಸ್ಪೈಡರ್ ವರ್ಸ್ ಚಿತ್ರಗಳ ಆನಿಮೇಷನ್ ಸ್ಟೈಲ್ ಇಂದ ಇನ್ಸ್ಪೈರ್ ಆಗಿ ಈ ಮೂವಿಗೂ ಕೂಡ ಆನಿಮೇಷನ್ ಮಾಡಿದ್ದಾರೆ. ಸೇಮ್ ಯಾವ್ದೋ ಸುಂದರವಾದ ಪೇಂಟಿಂಗ್ಸ್ ಗಳನ್ನ ನೋಡ್ತಿರೋ ಹಾಗೆ ಫೀಲ್ ಕೊಡುತ್ತೆ. ಇದನ್ನ ಮೊಬೈಲ್ ಗಿಂತ ಥಿಯೇಟರ್ ಅಲ್ಲಿ ನೋಡೋ ಮಜಾನೇ ಬೇರೆ. ಇನ್ನ ರೇಟಿಂಗ್ ಬಗ್ಗೆ ಹೇಳೋದಾದ್ರೆ IMDb ಅಲ್ಲಿ 8.3 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 98% ರೇಟಿಂಗ್ ಇದೆ. ಸ್ಟೋರಿಯ ಕಡೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇನ್ನೊಂದು ನನ್ನ ಸಣ್ಣ ರಿಕ್ವೆಸ್ಟ್ ಏನಂದ್ರೆ ಸ್ನೇಹಿತರೆ, ಇದು ಆನಿಮೇಟೆಡ್ ಮೂವಿ ಆಗಿರೋದ್ರಿಂದ ತುಂಬಾನೇ ಕಡಿಮೆ ಜನರಿಗೆ ತಲುಪುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದರಿಂದ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ರೋಬೋಟ್ ಒಂದು ಐಲ್ಯಾಂಡ್ ಅಲ್ಲಿ ಬಿದ್ದಿರೋದನ್ನ ತೋರಿಸ್ತಾರೆ. ಇಲ್ಲಿಗೆ ಹೇಗೆ ಬಂತು, ಯಾರಿಗೆ ಸೇರಿದ್ದು ಈ ರೋಬೋಟ್, ಏನ್ ಕತೆ ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ಸಮುದ್ರದಿಂದ ಆಟರ್ಸ್ ಬಂದು ಅಂದ್ರೆ ನೀರು ನಾಯಿಗಳು ಬಂದು ಇದೇನ್ ಹೀಗಿದೆಯಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಈ ರೋಬೋಟ್ ನ ಪವರ್ ಬಟನ್ ಆನ್ ಆಗ್ಬಿಡುತ್ತೆ. ಈ ರೋಬೋಟ್ ಎಚ್ಚರಗೊಂಡು ಹೇಳುತ್ತೆ, ನನ್ನ ಹೆಸರು ರಾಜಮ್ 7134, ನಿಮ್ಮ ಎಲ್ಲಾ ಕೆಲಸ ನಾನು ಮಾಡ್ಕೊಡ್ತೀನಿ, ಏನ್ ಮಾಡ್ಬೇಕು ಹೇಳಿ ಸಾಕು ಅಂದಾಗ ಇದ್ದಕ್ಕಿದ್ದಂಗೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬಂದು ರಾಜಮ್ ಕೊಚ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಬೀಳುತ್ತೆ. ರಾಜಮ್ ನ ಸ್ನೇಹಿತರೆ ನಾವು ಇಲ್ಲಿಂದ ರಾಜ್ ಅಂತಾನೆ ಕರೆಯೋಣ. ರಾಜ್ ನೋಡುತ್ತೆ ಈಗ ಮತ್ತೆ ಸಮುದ್ರದಲ್ಲಿ ಅತಿ ಎತ್ತರದ ಅಲೆ ಬರ್ತಾ ಇರೋದ್ರಿಂದ ರಾಜ್ ಬೆಟ್ಟ ಅನ್ನ ಹತ್ತೋಕೆ ನೋಡುತ್ತೆ, ಆದ್ರೆ ಆಗಲ್ಲ. ಇಲ್ಲೇ ಒಂದು ಏಡಿ ಮೇಲೆ ಹತ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಇದು ಕೂಡ ಆ ಏಡಿ ತರಾನೇ ಮೇಲೆ ಹತ್ಕೊಂಡ್ ಬರುತ್ತೆ. ನಂತರ ಈ ಕ್ರಾಬೆ ತನ್ನ ಕಸ್ಟಮರ್ ಅಂತ ಅನ್ಕೊಂಡು ಕೈ ಮೇಲೆ ಎತ್ಕೊಂಡು ನಿಮ್ಗೆ ಏನಾದ್ರೂ ಸಹಾಯ ಮಾಡ್ಬೇಕಂತ ಕೇಳೋ ಅಷ್ಟ್ರಲ್ಲೇ ಯಾವ್ದೋ ಪಕ್ಷಿ ಬಂದು ಇದನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಈ ಮೂವಿಯ ಟ್ರೈಲರ್ ನೋಡಿ ನಾವು ಅನ್ಕೊಂತೀವಿ ಸ್ನೇಹಿತರೆ, ಒಂದು ರೋಬೋಟ್ ಕಾಡಿಂದ ತಪ್ಪಿಸ್ಕೊಂಡು ಹೋಗೋ ಸ್ಟೋರಿ ಅಷ್ಟೇ ಇರಬೇಕು ಅಂತ. ಆದ್ರೆ ಅಷ್ಟೇ ಅಲ್ಲ, ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಹೇಗೆ ಬದುಕ್ತವೆ, ಅವುಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಈ ಪ್ರಾಣಿ ಪಕ್ಷಿಗಳಿಂದ ನಾವು ಮನುಷ್ಯರಾದವರು ಏನ್ ಕಲ್ತ್ಕೋಬಹುದು, ಒಂದು ರೋಬೋಟ್ಗೆ ಮನುಷ್ಯರಿಗಿಂತ ಜಾಸ್ತಿ ಮಾನವೀಯತೆ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಮುಂದೆ ನಾವು ನೋಡ್ತೀವಿ. ಸದ್ಯಕ್ಕೆ ರಾಸ್ ಕಾಡಿನ ತುಂಬಾ ಇರೋ ಬರೋ ಪ್ರಾಣಿಗಳ ಹತ್ರ ಎಲ್ಲ ಹೋಗಿ ನಿಮಗೆ ಏನಾದ್ರೂ ಕೆಲಸ ಆಗ್ಬೇಕಾ, ನೀವ ನನ್ನನ್ನ ಕರ್ಸ್ಕೊಂಡಿದ್ದು ಅಂತ ಕೇಳ್ತಾ ರಾಸ್ ನ ಮಾಡಿರೋ ಯೂನಿವರ್ಸಲ್ ಡೈನಾಮಿಕ್ಸ್ ಕಂಪನಿ ಅವ್ರಿಗೆ ಫೀಡ್ಬ್ಯಾಕ್ ತಿಳಿಸೋಕೆ ಅಂತ QR ಕೋಡ್ ಇರೋ ಸ್ಟಿಕ್ಕರ್ನೆಲ್ಲ ಪ್ರಾಣಿಗಳಿಗೆ ಅಂಟಿಸ್ಕೊಂಡ್ ಬಂದಿದೆ. ಹೀಗೆ ಒಂದು ಜಿಂಕೆ ಹಿಂದೆ ಓಡೋಗ್ಬೇಕಾದ್ರೆ ಈ ಜಿಂಕೆ ತಲೆ ಕೆಟ್ಟು ರಾಸ್ಗೆ ಜಾಡ್ಸಿ ಒದ್ದಾಗ ರಾಸ್ ಬೇಜಾರಲ್ಲೇ ಕೂತಿರ್ಬೇಕಾದ್ರೆ ಈ ಪ್ರಾಣಿಗಳ ಭಾಷೆ ಅರ್ಥ ಮಾಡ್ಕೊಳ್ಳೋಕೆ ಲರ್ನಿಂಗ್ ಮೋಡ್ ನ ಆನ್ ಮಾಡ್ಕೊಂಡು ಕೆಲವು ದಿನಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಇದರ ಹತ್ರ ಯಾವ್ಯಾವ ಪ್ರಾಣಿಗಳು ಬಂದು ತಮ್ಮ ತಮ್ಮ ಭಾಷೆಯಲ್ಲಿ ಮಾತಾಡ್ಕೊಂತವೋ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡ್ಕೊಂತ ಇದೆ ರಾಸ್. ಯಾಕಂದ್ರೆ ಇದು AI ರೋಬೋಟ್ ಆಗಿರೋದ್ರಿಂದ ಮನುಷ್ಯರ ರೀತಿ ಯೋಚನೆ ಮಾಡೋ ಕಲಿಯೋ ಶಕ್ತಿ ಇದಕ್ಕೆ ಇದೆ. ಪ್ರಾಣಿಗಳ ಭಾಷೆ ಎಲ್ಲ ಕಲ್ತ್ಕೊಂಡಾದ್ಮೇಲೆ ಎದ್ದು ಬಂದು ತಾನು ಯಾರು ಅಂತ ಮತ್ತೆ ಈ ಪ್ರಾಣಿಗಳ ಭಾಷೆಯಲ್ಲೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಒಂದು ಚಿಕ್ಕ ಮೊಲ ಬಂದು ನೀನು ನಮ್ಮನ್ನ ಸಾಯಿಸ್ತೀಯ ಅಂತ ಕೇಳಿದಾಗ ಇಲ್ಲ, ಖಂಡಿತ ಇಲ್ಲ, ನನ್ನಲ್ಲಿ ಆ ರೀತಿ ಪ್ರೋಗ್ರಾಮೇ ಇಲ್ಲ ಅನ್ನೋ ಅಷ್ಟ್ರಲ್ಲಿ ಮೂಸ್ ಅನ್ನೋ ಪ್ರಾಣಿ ಬಂದು ಜೋರಾಗಿ ರಾಸ್ಗೆ ಗುದ್ದುತ್ತೆ. ಆದ್ರೆ ಇದು ರೋಬೋಟ್ ಆಗಿರೋದ್ರಿಂದ ಜಾಸ್ತಿ ಏನು ಡ್ಯಾಮೇಜ್ ಆಗಲ್ಲ. ಮತ್ತೆ ಎದ್ದು ನಿಂತ್ಕೊಂತಿದ್ದಂಗೆ ಎಲ್ಲಾ ಪ್ರಾಣಿಗಳು ಇದನ್ನ ಮಾನ್ಸ್ಟರ್ ಅಂತ ಅನ್ಕೊಂಡು ಹೆದರ್ಕೊಂಡು ಓಡೋಗ್ತವೆ. ಸೊ ರಾಸ್ ಇಲ್ಲಿ ತನಗೆ ಕೆಲಸ ಕೊಡೋಕೆ ಯಾರು ಇಲ್ಲ, ಹಾಗಾಗಿ ಫ್ಯಾಕ್ಟ್ರಿಗೆ ವಾಪಸ್ ಹೋಗೋಣ ಅಂತ ಒಂದು ಬೆಟ್ಟದ ತುದಿಗೆ ಬಂದು ತಲೆಯ ಮೇಲಿರೋ ಟ್ರಾನ್ಸ್ಮಿಟರ್ ನ ಆನ್ ಮಾಡುತ್ತೆ. ಫ್ಯಾಕ್ಟ್ರಿ ಅವರು ಬಂದು ವಾಪಸ್ ಕರ್ಕೊಂಡು ಹೋಗೋಕೆ ಸಿಗ್ನಲ್ ಕೊಡೋಕೋಸ್ಕರ. ಆದ್ರೆ ಈಗ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಸರಿಯಾಗಿ ರಾಸ್ಗೆ ಸಿಡಿಲು ಬಡಿಯುತ್ತೆ. ಬೆಟ್ಟದ ಮೇಲಿಂದ ರಾಸ್ ಕೆಳಗೆ ಬೀಳ್ತಿದ್ದಂಗೆ ಇಲ್ಲಿ ತುಂಬಾನೇ ರಕೂನ್ಗಳು ಬಂದು ರಾಸ್ ನ ಬಾಡಿ ಪಾರ್ಟ್ಸ್ ಎಲ್ಲ ಕಿತ್ಕೊಂಡು ಬಾಡಿ ಒಳಗೆಲ್ಲ ಓಡಾಡ್ತಿದವೆ. ರಾಸ್ಗೆ ತನ್ನ ಬಾಡಿ ಪಾರ್ಟ್ಸ್ ನ ಡಿಟ್ಯಾಚ್ ಮಾಡೋ ಶಕ್ತಿ ಇರೋದ್ರಿಂದ ಕಟ್ ಆಗಿರೋ ತನ್ನ ಕೈಗೆ ಕಮಾಂಡ್ ಮಾಡುತ್ತೆ ಮಿಸ್ ಆಗಿರೋ ಪಾರ್ಟ್ಸ್ ನೆಲ್ಲ ಆಯ್ಕೊಂಡ್ ಬರೋಕೆ. ಸೊ ಇದರ ಕೈ ಎಲ್ಲಾ ಪಾರ್ಟ್ಸ್ ನು ಆಯ್ಕೊಂಡ್ ಬಂದಾದ್ಮೇಲೆ ರಾಸ್ ಎಲ್ಲಾ ಪಾರ್ಟ್ಸ್ ನ ತನ್ನ ಬಾಡಿಗೆ ಫಿಕ್ಸ್ ಮಾಡ್ಕೊಡುತ್ತೆ. ತಕ್ಷಣ ಮತ್ತೆ ಫ್ಯಾಕ್ಟ್ರಿಗೆ ಸಿಗ್ನಲ್ ಕಳ್ಸೋಕೆ ಟ್ರಾನ್ಸ್ಮಿಟರ್ ನ ಆನ್ ಮಾಡ್ತಿದ್ದಂಗೆ ಇದರ ಬೆಳಕಿಗೆ ಅಟ್ರಾಕ್ಟ್ ಆದ ರಕೂನ್ಗಳು ರಾಸ್ ಮೇಲೆ ದಾಳಿ ಮಾಡೋಕೆ ಬಂದಾಗ ರಾಸ್ ಮರವನ್ನ ಹತ್ತೋಕೆ ಶುರು ಮಾಡುತ್ತೆ. ರಕೂನ್ಗಳು ಕೂಡ ಕುರಿಗಳ ತರ ಗುಂಪಲ್ಲಿ ಮರ ಹತ್ಕೊಂಡು ಬಂದಾಗ ಮರ ಪೂರ್ತಿ ಬೆಂಡಾಗೋಗುತ್ತೆ. ರಾಸ್ ಕೆಳಗೆ ಇಳ್ಕೊಂತಿದ್ದಂಗೆ ರಕೂನ್ಗಳೆಲ್ಲ ಹಾರೋಗಿ ನೀರಿಗೆ ಬೀಳ್ತವೆ. ಆದ್ರೆ ಒಂದು ರಕೂನ್ ರಾಸ್ ನ ಟ್ರಾನ್ಸ್ಮಿಟರ್ ಎತ್ಕೊಂಡು ಹೋಗಿ ಕರಡಿ ಇರೋ ಜಾಗಕ್ಕೆ ಇಟ್ಟು ಬಂದಿದೆ. ರಾಸ್ಗೆ ಯಾವ ಪ್ರಾಣಿ ಎಷ್ಟು ಅಪಾಯಕಾರಿ ಅಂತ ಇನ್ನೂ ಅರಿವಾಗಿಲ್ಲ. ಅದಕ್ಕೆ ಸೀದಾ ಒಳಗೆ ಕೈ ಹಾಕಿ ಟ್ರಾನ್ಸ್ಮಿಟರ್ ಎತ್ಕೊಂತಿದ್ದಂಗೆ ಕರಡಿ ರಾಸ್ ಮೇಲೆ ದಾಳಿ ಮಾಡುತ್ತೆ.
ರಾಸ್ ಕರಡಿಯಿಂದ ತಪ್ಪಿಸ್ಕೊಳ್ಳೋಕ್ ಹೋಗಿ ಕಾಲಿಡುವಿ ಇನ್ನೇನು ಮೇಲಿಂದ ಕೆಳಗೆ ಬಿತ್ತು ಅನ್ನೋ ಅಷ್ಟ್ರಲ್ಲೇ ಬೆಟ್ಟದ ತುದಿವರೆಗೂ ಉಳ್ಕೊಂಡ್ ಬಂದು ಮರದ ಮೇಲೆ ಬೀಳುತ್ತೆ. ಮರ ಕೂಡ ಮುರಿದು ಕೆಳಗೆ ಬೀಳುತ್ತೆ. ಬೇಜಾರಾಗೋ ವಿಷಯ ಏನಂದ್ರೆ ಈ ಮರದಲ್ಲಿ ಒಂದು ಪಕ್ಷಿಯ ಗೂಡಿತ್ತು. ಈ ಗೂಡಲ್ಲಿ ಇದ್ದ ಒಂದಷ್ಟು ಮೊಟ್ಟೆ ಹೊಡೆದೋಗಿದೆ. ಈ ಮೊಟ್ಟೆ ಇಟ್ಟಿರೋ ತಾಯಿ ಪಕ್ಷಿ ಕೂಡ ಸಾವನ್ನಪ್ಪಿದೆ. ಉಳ್ಕೊಂಡಿರೋದು ಒಂದೇ ಒಂದು ಮೊಟ್ಟೆ. ಸ್ಕ್ಯಾನ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ಗೂಸ್ ಆಗಿದೆ. ಅಂದ್ರೆ ಕನ್ನಡದಲ್ಲಿ ಹೆಬ್ಬಾತು ಅಂತ ಕರೀತಾರೆ. ಇವು ನೋಡೋದಕ್ಕೆ ಸೇಮ್ ಬಾತುಕೋಳಿ ತರಾನೇ ಇರ್ತವೆ. ಸೊ ಬೆಳಗ್ಗೆವರೆಗೂ ಈ ಮೊಟ್ಟೆಯನ್ನ ಬಿಸಾಕೋಕಾಗ್ದೆ ಹಿಡ್ಕೊಳಕಾಗ್ದೆ ಏನ್ ಮಾಡ್ಲಿ ಈಗ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾಗ ಫಿಂಕ್ ಅನ್ನೋ ನರಿ ಬಂದು ಈ ಮೊಟ್ಟೆಯನ್ನ ಎತ್ಕೊಂಡು ಓಡೋಗುತ್ತೆ. ರಾಸ್ ನನಗೇನಾಗ್ಬೇಕು ಅಂತ ಸುಮ್ನೆ ಇರ್ಬೋದಿತ್ತು, ಆದ್ರೆ ಈ ಮೊಟ್ಟೆ ನರಿಗೆ ಸೇರಿದ್ದಲ್ಲ ಅಂತ ಫಿಂಕ್ ನ ಅಟ್ಟಾಡ್ಸ್ಕೊಂಡು ಹೋಗ್ಬೇಕಾದ್ರೆ ಬೆಟ್ಟದ ಮೇಲಿಂದ ಮಿಸ್ ಆಗಿ ರಾಸ್ ಇನ್ನೇನ್ ಕೆಳಗೆ ಬಿದ್ದೆ ಹೋಯ್ತು ಅನ್ನೋ ಅಷ್ಟ್ರಲ್ಲಿ ತನ್ನ ಕೈನ ಉದ್ದ ಸ್ಟ್ರೆಚ್ ಮಾಡ್ಕೊಂಡು ವಾಪಸ್ ಮೇಲೆ ಹತ್ತಿ ಬರುತ್ತೆ. ಈಗ ಸರಿಯಾದ ಜಾಗದಲ್ಲಿ ಲಾಕ್ ಆಗಿರೋ ಫಿಂಕ್ಗೆ ಮೊಟ್ಟೆ ವಾಪಸ್ ಕೊಡದೆ ಬೇರೆ ದಾರಿ ಇಲ್ಲ. ಆದ್ರೆ ಇದು ನರಿಯ ಬುದ್ಧಿ ತೋರ್ಸ್ಬೇಕಲ್ಲ. ಆಯ್ತು ಮೊಟ್ಟೆ ತಗೋಂತ ಮುಂದೆ ಇಟ್ಟು ರಾಸ್ ಅದನ್ನ ತಗೊಳೋಕೆ ಹೋದಾಗ ರಪ್ಪ ಅಂತ ಅದನ್ನ ತನ್ನ ಬಾಯಿ ಒಳಗೆ ಹಾಕೊಂಡ್ಬಿಡುತ್ತೆ. ಆದ್ರೆ ರಾಸ್ ನರಿಯ ಕತ್ತನ್ನೇ ಇಸ್ಕಿ ವಾಪಸ್ ಮೊಟ್ಟೆಯನ್ನ ಉಗಿಯೋ ಹಾಗೆ ಮಾಡುತ್ತೆ. ಆದ್ರೆ ರಾಸ್ಗಿಂತ ಮುಂಚೆನೆ ಮೊಟ್ಟೆಯನ್ನ ಕ್ಯಾಚ್ ಮಾಡೋಕೆ ಹೋದ ಫಿಂಕ್ ಸೀದಾ ಮುಳ್ಳಂದಿ ಮೇಲೆ ಬೀಳುತ್ತೆ. ಕೊನೆಗೂ ರಾಸ್ ಮೊಟ್ಟೆಯನ್ನ ಎತ್ಕೊಂಡು ತನ್ನ ದೇಹದ ಒಳಗೆ ಹಿಡ್ಕೊಂತು. ಫಿಂಕು ಕೂಡ ಇದು ಸುಮ್ನೆ ಬಿಡಲ್ಲ, ಹೆಲ್ಪ್ ಮಾಡುತ್ತೆ. ಅಂದ್ರೆ ದೇಹ ಪೂರ್ತಿ ಚುಚ್ಕೊಂಡಿರೋ ಮುಳ್ಳುಗಳನ್ನ ತೆಗೆಯುತ್ತೆ. ಫಿಂಕ್ ಏನೋ ಇಲ್ಲಿಂದ ಹೋಯ್ತು, ಆದ್ರೆ ತನ್ನ ಹತ್ರ ಇರೋ ಮೊಟ್ಟೆ ಈಗ ಬ್ರೇಕ್ ಆಗ್ತಾ ಇದೆ. ಒಳಗಿಂದ ಮರಿ ಬರ್ತಾ ಇದೆ. ಆದ್ರೆ ರಾಸ್ ರೋಬೋಟ್ ಆಗಿರೋದ್ರಿಂದ ಏನಾಗ್ತಿದೆ ಅಂತ ಐಡಿಯಾ ಇಲ್ಲ. ಮೊಟ್ಟೆ ಹೊಡೆದೋಗ್ತಿದ್ಯಲ್ಲ ಅಂತ ತನ್ನ ಹತ್ರ ಇರೋ ಬರೋ ಕೈಯಿಂದ ಎಲ್ಲ ಮೊಟ್ಟೆ ಹೊಡೆದೋಗ್ದಂಗೆ ಮುಚ್ಕೊಂತಾ ಇದೆ. ಏನ್ ಮಾಡಿದ್ರು ಮೊಟ್ಟೆಯನ್ನ ಸೀಳ್ಕೊಂಡು ಮರಿ ಹೊರಗೆ ಬರುತ್ತೆ. ಬರ್ತಿದ್ದಂಗೆ ರಾಸ್ ನ ನೋಡಿ ಇದೇ ನಮ್ಮ ಅಮ್ಮ ಅಂತ ಫಿಕ್ಸ್ ಆಗುತ್ತೆ. ರಾಸ್ಗೆ ಏನ್ ನಡೀತಿದೆ ಅಂತ ಗೊತ್ತಾಗ್ದಲೆ ಮರಿ ಸೇಫ್ ಆಗಿದೆ, ಇನ್ನ ನನ್ ಕೆಲ್ಸ ಮುಗೀತು ಅಂತ ಇದಕ್ಕೆ ಸ್ಟಿಕ್ಕರ್ ಅಂಟಿಸಿ ನನ್ ಕೆಲ್ಸಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಕೇಳುತ್ತೆ. ಆದ್ರೆ ಮರಿಗೆ ಏನು ಗೊತ್ತಾಗ್ತಿಲ್ಲ. ರಾಸ್ ನಾನು 10 ರೇಟಿಂಗ್ ಕೊಟ್ಟಿದ್ದೀರಾ ಅಂತ ಕನ್ಸಿಡರ್ ಮಾಡಿ ವಾಪಸ್ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಟ್ರಾನ್ಸ್ಮಿಟರ್ ಆನ್ ಮಾಡಿ ಸಿಗ್ನಲ್ ಹುಡ್ಕೊಂಡು ಹೋಗ್ಬೇಕಾದ್ರೆ ಈ ಮರಿ ರಾಸ್ ನ ಬಿಡ್ತಾನೆ ಇಲ್ಲ, ಹಿಂದಿಂದನೆ ಬರ್ತಾ ಇದೆ. ರಾಸ್ ಇದನ್ನ ದೂರ ತಳ್ಳಿ ಹೋಗ್ಬೇಕಾದ್ರೆ ಮರದ ಮೇಲಿಂದ ಬಂದು ಟ್ರಾನ್ಸ್ಮಿಟರ್ನೇ ಕುಕ್ಕಿ ಹೊಡೆದಾಕಿ ಅದೇ ಜಾಗದಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳುತ್ತೆ. ಈಗೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲೇ ಆಪೋಸಮ್ ಅನ್ನೋ ಪ್ರಾಣಿ ತನ್ನ ಮರಿಗಳನ್ನ ಕರ್ಕೊಂಡು ಹೋಗ್ತಾ ಇದೆ. ಈ ಆಪೋಸಮ್ ನ ಹೆಸರು ಸ್ನೇಹಿತರೆ ಪಿಂಕ್ ಟೇಲ್ ಅಂತ. ರಾಸ್ ಏನ್ ಮಾಡುತ್ತೆ ಅಂದ್ರೆ ತನ್ನ ಹತ್ರ ಇರೋ ಈ ಮರಿಯನ್ನ ಈ ಪಿಂಕ್ ಟೇಲ್ ನ ಮರಿಗಳ ಜೊತೆ ಬಿಟ್ಬಿಡುತ್ತೆ. ಆದ್ರೆ ಇದನ್ನ ನೋಡಿ ಪಿಂಕ್ ಟೇಲ್ ನ ಮರಿಗಳು ಕಿರ್ಚಾಡೋಕೆ ಶುರು ಮಾಡ್ತವೆ. ಪಿಂಕ್ ಟೇಲ್ ಇದೇನು ಗೂಸ್ ನ ಮರಿ ಇಲ್ಲಿಗೆ ಹೇಗ್ ಬಂತು ಅಂತ ನೋಡ್ಬೇಕಾದ್ರೆ ರಾಸ್ ನ ನೋಡಿ ಎಲ್ಲರೂ ಸಾಯೋ ಹಾಗೆ ನಾಟಕ ಮಾಡ್ತವೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಆದ್ರೆ ರಾಸ್ ಏನು ಮಾಡಲ್ಲ, ಸುಮ್ನೆ ಒಂದ್ ಕಡೆ ಹೋಗಿ ಕುತ್ಕೊಳ್ಳುತ್ತೆ. ಇದು ನಮಗೇನು ತೊಂದರೆ ಕೊಡೋ ಹಾಗೆ ಕಾಣ್ತಿಲ್ಲ ಅಂತ ಪಿಂಕ್ ಟೇಲ್ಗೆ ಗೊತ್ತಾಗಿ ರಾಸ್ಗೆ ಹೇಳುತ್ತೆ, ಈ ಗೂಸ್ ನ ಮರಿ ನಿನ್ನನ್ನೇ ತಾಯಿ ಅನ್ಕೊಂಡಿದೆ, ನೀನೇ ಇದನ್ನ ನೋಡ್ಕೋಬೇಕು ಅಂದಾಗ ನನ್ನಲ್ಲಿ ತಾಯಿ ಆಗೋಕೆ ಪ್ರೋಗ್ರಾಮಿಂಗ್ ಇಲ್ಲ ಅಂತ ಹೇಳುತ್ತೆ ರಾಸ್. ಇದಕ್ಕೆ ಪಿಂಕ್ ಟೇಲ್ ಯಾರತ್ರನು ತಾಯಿ ಆಗೋಕೆ ಪ್ರೋಗ್ರಾಮಿಂಗ್ ಇರಲ್ಲ, ಆದ್ರೆ ಒಂದು ಜೀವಕ್ಕೆ ಜನ್ಮ ನೀಡಿದ್ಮೇಲೆ ನೋಡ್ಕೊಳ್ಳೇಬೇಕು. ನೀನು ಒಂದಕ್ಕೆ ಹಿಂಗಾಡ್ತಿದ್ಯಾ, ನನ್ನವು ಹೇಳಿದವೆ ಅಂತಿದ್ದಂಗೆ ಒಂದು ಮರಿ ಜೋರಾಗಿ ಕಿರ್ಚಾಡುತ್ತೆ. ಮೋಸ್ಟ್ಲಿ ಯಾವ್ದೋ ಪ್ರಾಣಿ ಹಿಡ್ಕೊಂತು ಅಂತ ಕಾಣುತ್ತೆ. ಪಿಂಕ್ ಟೇಲ್ ಹೇಳ್ತವೆ, ಈಗ ನನ್ನ ಹತ್ರ 6 ಮರಿ ಇದ್ದಾವೆ, ಜೀವನ ಕಷ್ಟ ಇದೆ, ಏನು ಮಾಡಕ್ಕಾಗಲ್ಲ, ಮರಿಗಳನ್ನ ನೋಡ್ಕೊಳ್ಳೇಬೇಕು, ಇದು ನಿನ್ ಕೆಲ್ಸ ಅಂತಿದ್ದಂಗೆ ಇಲ್ಲಿಂದ ಹೋಗ್ತಿದ್ದ ರಾಸ್ ವಾಪಸ್ ಬರುತ್ತೆ. ಯಾಕಂದ್ರೆ ಈ ರೋಬೋಟ್ ನ ಮಾಡಿರೋದೇ ಜನರ ಕೆಲಸ ಮಾಡಿ ಕೊಡೋಕೆ ಅಂತ. ಓಕೆ ನನಗೆ ಕೆಲಸ ಸಿಕ್ತು. ರಾಸ್ ಯಾವತ್ತು ಕೆಲಸ ಕಂಪ್ಲೀಟ್ ಮಾಡ್ದಲೆ ವಾಪಸ್ ಹೋಗಲ್ಲ. ಈ ಮರಿಯನ್ನ ಹೇಗ್ ನೋಡ್ಕೋಬೇಕು ನೀವೇ ಹೇಳಿ ಅಂತ ಕೇಳಿದಾಗ ಇದಕ್ಕೆ ಊಟ ತಿನ್ಸು, ಸ್ವಿಮ್ ಮಾಡೋದ್ ಕಲ್ಸು, ಮತ್ತೆ ಚಳಿಗಾಲ ಶುರು ಆಗೋಷ್ಟ್ರಲ್ಲಿ ಹಾರಾಡೋಕೆ ಬರ್ಬೇಕು. ಇಲ್ಲ ಅಂದ್ರೆ ಚಳಿಗಾಲದಲ್ಲಿ ಇದೇ ಐಲ್ಯಾಂಡ್ ಅಲ್ಲಿ ಉಳ್ಕೊಂತು ಅಂದ್ರೆ ಊಟ ಇಲ್ದೆ ಚಳಿಗೇನೆ ಸತ್ತೋಗುತ್ತೆ ಅಂತ ಹೇಳಿ ಪಿಂಕ್ ಟೇಲ್ ಹೊರಟಾಗ ಹೆಂಗೋ ಇದರ 7ನೇ ಮರಿ ಜೀವಂತವಾಗಿ ತನ್ನ ಹಿಡ್ಕೊಂಡೋಗಿದ್ದ ಪ್ರಾಣಿಯಿಂದ ತಪ್ಪಿಸ್ಕೊಂಡು ಬರುತ್ತೆ. ಈಗ ತನ್ನ ಕೆಲಸ ಶುರು ಮಾಡ್ಕೊಂಡ ರಾಸ್ ತನ್ನ ಕೈಗೆ ಸಿಕ್ಕಿದ್ದೆಲ್ಲ ಮರಿಯ ಬಾಯಿಗೆ ತುರುಕ್ತಾ ಇದೆ. ನೀರಲ್ಲಿ ಬಿಟ್ಟು ಸ್ವಿಮ್ ಮಾಡು ಅಂತ ಹೇಳೋದ್ರ ಜೊತೆಗೆ ಗಾಳಿಯಲ್ಲಿ ಇದನ್ನ ಹಾರಿಸಿ ಹಾರಾಡು ಅಂತ ಹೇಳ್ತಾ ಇದೆ. ಇದನ್ನೆಲ್ಲ ದೂರದಲ್ಲೇ ನಿಂತ್ಕೊಂಡು ಶಾಕ್ ಆಗಿ ನೋಡ್ತಾ ಇದೆ ಫಿಂಕ್. ಈ ಸಿಚುವೇಶನ್ ನ ತನಿಗೆ ಹೆಲ್ಪ್ ಆಗೋ ರೀತಿ ಏನಾದರೂ ಮಾಡಿ ಉಪಯೋಗಿಸ್ಕೋಬೇಕಲ್ಲ ಅಂತ ಪ್ಲಾನ್ ಮಾಡಿ ಫಿಂಕ್ ರಾಸ್ ಹತ್ರ ಬಂದು ಹೇಳುತ್ತೆ, ನಾನು ಗೂಸ್ ಎಕ್ಸ್ಪರ್ಟ್ ಆಗಿದ್ದೀನಿ, ಈ ಮರಿಯನ್ನ ಸಾಕೋಕೆ ನಾನು ಹೆಲ್ಪ್ ಮಾಡ್ತೀನಿ, ನಾನು ಇದನ್ನ ತಿನ್ನೋದಿಲ್ಲ ಅಂತ ಕನ್ವಿನ್ಸ್ ಮಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಕೆಲಸ ಶುರು ಮಾಡುತ್ತೆ. ಈ ಮರಿ ಅದನ್ನ ತಿನ್ನುತ್ತೆ, ಇದನ್ನ ತಿನ್ನುತ್ತೆ ಅಂತ ಫಿಂಕ್ ತಾನು ಏನ್ ತಿನ್ಬೇಕೋ ಅದನ್ನೆಲ್ಲ ರೋಬೋಟ್ ಕೈಯಲ್ಲಿ ಇಸ್ಕೊಂಡು ತಿಂತಾ ಇದೆ. ಜೇನುತುಪ್ಪ, ಮೀನು, ಏಡಿ ಎಲ್ಲ ತಿಂದು ಹೊಟ್ಟೆ ಊದಿಸ್ಕೊಂಡು ಕೂತಿದ್ದಾಗ ಈ ಗೂಸ್ನ ಮರಿ ಏನು ತಿಂತಾನೆ ಅಲ್ಲ, ಎಲ್ಲ ನೀನೇ ತಿಂತಿದ್ಯಲ್ಲ
ಅಂತ ರಾಸ್ ಕೇಳಿದಾಗ ಫಿಂಕ್ ಸುಮ್ನೆ ಮಣ್ಣನ್ನ ಕೆರೆಯುತ್ತೆ ಅಷ್ಟೇ. ಒಳಗಿದ್ದ ಎರೆಹುಳುಗಳನ್ನ ನೋಡಿ ತಕ್ಷಣ ಹೊಟ್ಟೆಗೆ ಊಟ ಇಲ್ಲದೆ ಬರ್ಗೆಟ್ಟೋಗಿದ್ದ ಮರಿ ಇದನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಫಿಂಕ್ ಮೊದಲೇ ಈ ಕೆಲಸ ಮಾಡ್ಬೋದಿತ್ತು, ಆದ್ರೆ ತನ್ನ ಕೆಲಸನೂ ಆಗ್ಬೇಕಲ್ಲ. ಸದ್ಯಕ್ಕೆ ರಾಸ್ ತನ್ನ ಮೊದಲನೇ ಟಾಸ್ಕ್ ಅಂದ್ರೆ ಇದಕ್ಕೆ ತಿನ್ಸೋದು ಕಂಪ್ಲೀಟ್ ಆಯ್ತು. ಈಗ ಏನಾದ್ರೂ ಮಾಡಿ ಸ್ವಿಮ್ ಮಾಡೋದು ಹಾರೋದು ಕಲಿಸ್ಬೇಕು ಅಂತ ಫಿಂಕ್ಗೆ ಹೇಳಿದಾಗ, ಸ್ವಿಮ್ಮಿಂಗ್ ಅಂತೂ ಈಸಿ, ನಮ್ಮಮ್ಮ ಹೇಗೆ ನನಗೆ ಸ್ವಿಮ್ ಮಾಡೋದು ಕಲ್ಸ್ಕೊಟ್ಟಿದ್ರು ಅದೇ ತರ ಇದು ಕೂಡ ಕಲ್ತ್ಕೊಳ್ಳುತ್ತೆ ಅಂತ ಮರಿಯನ್ನ ಎತ್ಕೊಂಡು ಜಾಡ್ಸಿ ಒದಿಯುತ್ತೆ, ನೀರಿಗೆ ಹೋಗಿ ಬೀಳೋ ಹಾಗೆ. ಆದ್ರೆ ರಾಸ್ ಮರಿಯನ್ನ ಎತ್ಕೊಂಡು ಬಂದು ಈ ರೀತಿ ಆದ್ರೆ ಆಗಲ್ಲ ಅಂದಾಗ ಫಿಂಕ್ ಒಂದು ವಿಷಯ ಹೇಳುತ್ತೆ, ಈ ಮರಿ ಅಷ್ಟು ಸ್ಟ್ರಾಂಗ್ ಇಲ್ಲ, ಇದು ತನ್ನ ವಯಸ್ಸಿಗೆ ಎಷ್ಟು ಹೈಟ್ ವೇಟ್ ಇರಬೇಕೋ ಅಷ್ಟು ಇಲ್ಲ, ವೀಕ್ ಆಗಿದೆ. ಅಂದ್ರೆ ನಾರ್ಮಲ್ ಗೂಸ್ ಹೇಗಿರ್ಬೇಕೋ ಹಾಗಿಲ್ಲ, ಇದರ ಜೊತೆ ಜಾಸ್ತಿ ಕನೆಕ್ಷನ್ ಬೆಳೆಸ್ಕೋಬೇಡ, ಅದು ಜಾಸ್ತಿ ದಿನ ಕಾಡಲ್ಲಿ ಸರ್ವೈವ್ ಆಗೋದು ಕಷ್ಟ ಅಂತ ಹೇಳುತ್ತೆ ಫಿಂಕ್. ಮತ್ತೆ ಮರಿಯನ್ನ ಸುರಕ್ಷಿತವಾಗಿಡೋದಕ್ಕೆ ಒಂದು ಮನೆ ಬೇಕು ಅಂತ ಫಿಂಕ್ ಒಂದು ದೊಡ್ಡ ಮನೆಯನ್ನ ಕಟ್ಟೋಕೆ ರಾಸ್ಗೆ ಹೇಳುತ್ತೆ. ಮನೆ ಕಟ್ಟೋಕೆ ಇನ್ಸ್ಪಿರೇಷನ್ ಬೇಕಲ್ಲ, ಅದಕ್ಕೆ ಬೀವರ್ ಅನ್ನೋ ಪ್ರಾಣಿಯ ಗೂಡನ ಎತ್ಕೊಂಡು ಬರ್ತಾರೆ ರಾಸ್ ಮತ್ತೆ ಫಿಂಕ್. ಈ ಬೀವರ್ನ ಹೆಸರು ಪ್ಯಾಡ್ಲರ್ ಅಂತ ಸ್ನೇಹಿತರೆ. ಈ ಜೀವಿಗಳು ಒಂದು ಸ್ಟ್ರಾಂಗ್ ಆಗಿರೋ ಗೂಡು ಮತ್ತೆ ನೀರನ್ನ ಸ್ಟೋರ್ ಮಾಡೋಕೆ ಡ್ಯಾಮ್ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್. ಈಗಲೂ ಕೂಡ ಪ್ಯಾಡ್ಲರ್ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದೆ. ಕಾಡಿನಲ್ಲೇ ಇರೋ ಅತಿ ದೊಡ್ಡ ಮರವನ್ನ ತನ್ನ ಹಲ್ಲುಗಳಿಂದ ಕಟ್ ಮಾಡ್ತಾ ಇದೆ. ಆದ್ರೆ ಸುಮ್ನೆ ಮಾಡಕ್ ಕೆಲಸ ಇಲ್ವಾ ಅಂತ ಬೇರೆ ಪ್ರಾಣಿಗಳೆಲ್ಲ ಆಡ್ಕೊಂಡು ನಗಾಡ್ತಾ ಇದ್ದವೆ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸಹಾಯ ಕೇಳೋಕೆ ಪ್ಯಾಡ್ಲರ್ ಹತ್ರನೇ ಇವರೆಲ್ಲ ಬರೋ ಅಂತ ಸಂದರ್ಭ ಬರುತ್ತೆ. ಅದೇನು ಅಂತ ಕ್ಲೈಮ್ಯಾಕ್ಸ್ ಅಲ್ಲೇ ನೋಡೋಣ. ಸದ್ಯಕ್ಕೆ ಪ್ಯಾಡ್ಲರ್ನ ಮನೆಯಿಂದ ಇನ್ಸ್ಪೈರ್ ಆಗಿ ರಾಸ್ ದೊಡ್ಡ ಮನೆಯನ್ನ ಕಟ್ಟೋಕೆ ಶುರು ಮಾಡುತ್ತೆ. ಈಗಾಗ್ಲೇ ಮರಿ ಕೂಡ ಮಾತಾಡೋಕೆ ಶುರು ಮಾಡ್ತಿದೆ. ರಾಸ್ ದೊಡ್ಡ ಮರದ ತುಂಡುಗಳನ್ನ ಜೋಡಿಸ್ತಾ ಮನೆ ಕಟ್ತಾ ಇದ್ರೆ ಮರಿ ಸಣ್ಣ ಕಡ್ಡಿಗಳನ್ನ ತಗೊಂಡ್ ಬರ್ತಾ ಇದೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಆದ್ರೆ ರಾಸ್ ಈ ರೀತಿ ಸಣ್ಣ ಕಡ್ಡಿ ಅಲ್ಲಾಡ್ಸ್ಕೊಂಡ್ ಬಂದ್ರೆ ಕೆಲಸ ಬೇಗ ಆಗಲ್ಲ, ನೀನು ಸುಮ್ನಿರು ಅಂತಿದ್ದಂಗೆ ಮರಿ ಬೇಜಾರ್ ಮಾಡ್ಕೊಳ್ಳುತ್ತೆ. ಇದಕ್ಕೆ ಬೇಜಾರಾಗಬಾರ್ದು ಅಂತ ತಂದುಕೊಡೋ ಸಣ್ಣ ಕಡ್ಡಿಯನ್ನ ಕೂಡ ಇಡ್ತಾ ಇದೆ ರಾಸ್. ಸೊ ಕೊನೆಗೂ ಮನೆ ಕಂಪ್ಲೀಟ್ ಆಯ್ತು. ರಾಸ್ ಈಗ ಮರಿಗೆ ಬ್ರೈಟ್ ಬಿಲ್ ಅಂತ ಹೆಸರು ಇಡುತ್ತೆ, ಇದರ ಮೂಗು ಬ್ರೈಟ್ ಆಗಿ ಹೊಡಿತಾ ಇರೋದ್ರಿಂದ. ಮತ್ತೆ ಒಂದು ಮರದ ಪೀಸ್ ಮೇಲೆ ಬ್ರೈಟ್ ಬಿಲ್ ಮತ್ತೆ ಫಿಂಕ್ ನ ಫೋಟೋ ಕೂಡ ಲೇಸರ್ ನ ಸಹಾಯದಿಂದ ಬಿಡಿಸಿದೆ ರಾಸ್. ಸೊ ಈಗ ಬ್ರೈಟ್ ಬಿಲ್ ನ ಮಲಗಿಸೋಕೆ ಫಿಂಕ್ ಬ್ರೈಟ್ ಬಿಲ್ ಮತ್ತೆ ರಾಸ್ ನ ಸ್ಟೋರಿಯನ್ನೇ ಕಥೆಯ ಮೂಲಕ ಹೇಳಿ ಬ್ರೈಟ್ ಬಿಲ್ ಮಲಗೋ ಹಾಗೆ ಮಾಡುತ್ತೆ. ಈ ಐಲ್ಯಾಂಡ್ ಅಲ್ಲಿ 50 ಸಲ ಎದ್ದು ಬಿದ್ದು ರಾಸ್ ನ ಪವರ್ ಕೋರ್ ಡ್ಯಾಮೇಜ್ ಆಗಿದೆ, ಹಾಗಾಗಿ ಇಲ್ಲಿಂದ ಪವರ್ ಸಪ್ಲೈ ಆಗಲ್ಲ. ಸೋಲಾರ್ ಪವರ್ ಈಗ ವರ್ಕ್ ಆಗ್ತಿರೋದ್ರಿಂದ ಸೂರ್ಯನ ಬೆಳಕಿಂದ ಮಾತ್ರ ಇದರ ಬ್ಯಾಟರಿ ಚಾರ್ಜ್ ಆಗುತ್ತೆ. ರಾತ್ರಿ ರಾಸ್ ಬೇಗ ಆಫ್ ಆಗುತ್ತೆ, ಬ್ಯಾಟರಿಯನ್ನ ಬೆಳಗ್ಗೆವರೆಗೂ ಉಳಿಸ್ಕೊಳ್ಳೋಕೋಸ್ಕರ. ಸೊ ಹೀಗೆ ದಿನಗಳು ಕಳೀತಾ ಕಳೀತಾ ಬ್ರೈಟ್ ಬಿಲ್ ಆಗ್ಲೇ ದೊಡ್ಡದಾಗಿದೆ. ಈಗ ಇದು ಗೂಸ್ ಗಿಂತ ಜಾಸ್ತಿ ರೋಬೋಟ್ ತರ ನಡ್ಕೊಂತಾ ಇದೆ. ರಾಸ್ ನ ಮಾನ್ಸ್ಟರ್ ಅಂತ ಎಲ್ಲಾ ಪ್ರಾಣಿಗಳು ಕನ್ಸಿಡರ್ ಮಾಡಿರೋದ್ರಿಂದ, ಅದರ ಜೊತೆನೆ ಬ್ರೈಟ್ ಬಿಲ್ ಕೂಡ ಇರೋದ್ರಿಂದ ಇದನ್ನ ಯಾರು ಫ್ರೆಂಡ್ ಮಾಡ್ಕೊಂತಾನೆ ಇಲ್ಲ. ಚಳಿಗಾಲ ಹತ್ರ ಬರ್ತಾ ಇದೆ, ಇನ್ನು ಸ್ವಿಮ್ ಮಾಡೋಕೆ ಹಾರೋಕೆ ಇದಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಫಿಂಕ್ ಮತ್ತೆ ರಾಸ್ ಇದಕ್ಕೆ ಸ್ವಿಮ್ಮಿಂಗ್ ಹೇಳ್ಕೊಡೋದಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಪಿಂಕ್ ಟೇಲ್ ನ ಫ್ಯಾಮಿಲಿ ಕೂಡ ಇಲ್ಲಿಗೆ ಬಂದಿದೆ ಬ್ರೈಟ್ ಬಿಲ್ ಸಾಯೋದನ್ನ ನೋಡೋಕೋಸ್ಕರ. ನಾವು ಒಂದು ಪ್ರಾಣಿ ಸಾಯೋದು ನೋಡಿ ಎಷ್ಟೊಂದು ದಿನ ಆಯ್ತು, ಅದಕ್ಕೆ ಬಂದಿದ್ದೀವಿ ಅಂತ ಬರೀ ನೆಗೆಟಿವ್ ಆಗಿ ಮಾತಾಡ್ತಿದ್ದಾವೆ ಈ ಪಿಂಕ್ ಟೇಲ್ ನ ಮರಿಗಳು. ಈಗ ಫಿಂಕ್ ಬ್ರೈಟ್ ಬಿಲ್ ನ ಈ ಬಾರಿನೂ ನೀರಿಗೆ ತಳ್ಳುತ್ತೆ. ಬ್ರೈಟ್ ಬಿಲ್ ಬಾತುಕೋಳಿ ತರ ಸ್ವಿಮ್ ಮಾಡ್ತಾನೆ ಇಲ್ಲ, ಮನುಷ್ಯರ ತರ ಸ್ವಿಮ್ ಮಾಡೋಕೆ ಟ್ರೈ ಮಾಡ್ತಾ ಇದೆ. ಯಾಕಂದ್ರೆ ರಾಸ್ ಹೇಳ್ಕೊಟ್ಟಿರೋದೇ ಹಾಗೆ ಸ್ವಿಮ್ ಮಾಡ್ತಾ ಪ್ಯಾಡ್ಲರ್ ಹತ್ರ ಹೋದಾಗ, ನೀನು ಸಾಯೋದಾದ್ರೆ ಸ್ವಲ್ಪ ದೂರದಲ್ಲಿ ಹೋಗಿ ಸಾಯಿ, ಇಲ್ಲಿ ಸಾಯ್ಬೇಡ ಅಂತ ಹೇಳುತ್ತೆ. ಬ್ರೈಟ್ ಬಿಲ್ ನ ಹಿಂದೆನೆ ಇದರ ಮೇಲೆ ಗಮನ ಇಡೋಕೆ ರಾಸ್ ನ ಕೈ ಕೂಡ ಹೋಗ್ತಾ ಇದೆ. ಇದೆಲ್ಲ ನೋಡಿ ಪ್ಯಾಡ್ಲರ್, ಮೊದ್ಲು ನಾನು ಇದಕ್ಕಿಂತ ಕಡಿಮೆ ವಿಚಿತ್ರವಾಗಿರೋ ಐಲ್ಯಾಂಡ್ ನ ನೋಡ್ಕೋಬೇಕು ಅಂತ ತನಗೆ ತಾನೇ ಹೇಳ್ಕೊಳುತ್ತೆ. ನಂತರ ಬ್ರೈಟ್ ಬಿಲ್ ತನ್ನ ಜಾತಿಯ ಬೇರೆ 100 ಪಕ್ಷಿಗಳಿರೋ ಜಾಗಕ್ಕೆ ಬಂದ್ರೆ ಇಲ್ಲಿ ಯಾವುದು ಕೂಡ ಬ್ರೈಟ್ ಬಿಲ್ ನ ಸರಿಯಾಗಿ ಮಾತಾಡಿಸ್ತಾನೆ ಇಲ್ಲ. ಇದೇ ಸಮಯಕ್ಕೆ ಒಂದಷ್ಟು ಗೂಸ್ಗಳು ಬಂದು ಬ್ರೈಟ್ ಬಿಲ್ ನ ಸೈಜ್ ಬಗ್ಗೆ ಆಡ್ಕೊಂಡು ನಗಾಡ್ತಾ, ನೀನು ನಮ್ ಜೊತೆ ಸೇರೋ ಹಾಗಿಲ್ಲ ಅಂತ ಹೇಳಿ ನೀರಲ್ಲಿ ಮುಳುಗ್ಸೋದಕ್ಕೆ ಶುರು ಮಾಡ್ತವೆ. ಹಿಂದೆನೆ ರಾಕ್ ಮೌತ್ ಅನ್ನೋ ಮೀನು ಬ್ರೈಟ್ ಬಿಲ್ ನ ಅಟ್ಟಾಡ್ಸ್ಕೊಂಡ್ ಬರೋಕೆ ಶುರು ಮಾಡುತ್ತೆ. ರಾಸ್ ಬ್ರೈಟ್ ಬಿಲ್ ನ ಕಾಪಾಡೋಕೆ ಅಂತ ಬರ್ಬೇಕಾದ್ರೆ ಇದರ ಕಾಲು ನೀರಿನಲ್ಲಿರೋ ಕಲ್ಲುಗಳ ನಡುವೆ ಸಿಗಾಕೊಂಡ್ಬಿಡುತ್ತೆ. ಆದ್ರೆ ಇದರ ಕೈ ಡಿಟ್ಯಾಚ್ ಆಗಿದ್ಯಲ್ಲ, ಅದಕ್ಕೆ ಸಿಗ್ನಲ್ ಕೊಟ್ಟು ಬ್ರೈಟ್ ಬಿಲ್ ನ ಕಾಪಾಡೋಕೆ ರಾಸ್ ಕರೆದಾಗ ಇದರ ಕೈ ಬಂದು ಮೀನನ್ನ ಹಿಡ್ಕೊಳ್ಳುತ್ತೆ. ಇದರಿಂದ ಬ್ರೈಟ್ ಬಿಲ್ ಬಚಾವಾಯ್ತು. ರಾಸ್ ನ ಕಾಲು ಪೂರ್ತಿ ಡ್ಯಾಮೇಜ್ ಆಗಿದೆ. ಇಲ್ಲಿರೋ ಬೇರೆ ಗೂಸ್ಗಳಿಗೆ ರಾಸ್ ಹೇಳುತ್ತೆ, ನಿಮ್ ಜೊತೆ ಬ್ರೈಟ್ ಬಿಲ್ ಸೇರ್ಬೇಕು, ಹೊಸ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದೆ ಅಷ್ಟೇ ಅಂದ್ರು. ಈ ಗೂಸ್ಗಳು ಕೇಳ್ತಿಲ್ಲ. ಇದರ ಜೊತೆಗೆ ಈ ರೋಬೋಟ್ ನಿನ್ ತಾಯಿನೇ ಅಲ್ಲ, ನಿನ್ ತಾಯಿನ ಸಾಯಿಸಿದ ರೋಬೋಟ್ ಇದು ಅಂತ ಹೇಳ್ಬಿಡ್ತವೆ. ಇದರಿಂದ ಬೇಜಾರಾಗಿರೋ ಬ್ರೈಟ್ ಬಿಲ್ ವಾಪಸ್ ಮನೆಗೆ ಬಂದಾಗ ಅವ್ರು ಹೇಳಿದ್ದೆಲ್ಲ ನಿಜಾನ ಅಂತ ಕೇಳುತ್ತೆ. ಹೌದು, ಆದ್ರೆ ಅದು ಆಕ್ಸಿಡೆಂಟ್ ಆಗಿತ್ತು, ಬೇಕು ಅಂತ ಮಾಡಿದ್ದಲ್ಲ ಅಂತ ರಾಸ್ ಹೇಳಿದಾಗ, ನನ್ನ ತಾಯಿ ನನ್ನ ಫ್ಯಾಮಿಲಿ ಇನ್ನೂ ಬದುಕಿದಿದ್ರೆ ನಾನು ಈ ರೀತಿ ಆಗ್ತಿರ್ಲಿಲ್ಲ, ಎಲ್ಲಾ ಗೂಸ್ಗಳ ತರನೇ ಇರ್ತಿದ್ದೆ, ನಾನು
ನಾನಿವತ್ತು ಈ ರೀತಿ ಇರೋದಕ್ಕೆ ನೀನೇ ಕಾರಣ, ನೀನ್ ಯಾವತ್ತೂ ನನ್ನ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೋಗುತ್ತೆ ಬ್ರೈಟ್ ಬಿಲ್. ನೆಕ್ಸ್ಟಿನಲ್ಲಿ ರಾಸ್ ಸಮುದ್ರದ ಹತ್ರ ಬಂದಿದ್ದಾಗ ಇಲ್ಲಿ ಯೂನಿವರ್ಸಲ್ ಡೈನಾಮಿಕ್ಸ್ ನ ಒಂದು ದೊಡ್ಡ ಬಾಕ್ಸ್ ಬಿದ್ದಿದೆ. ಇದರ ಒಳಗೇನೆ ರಾಸ್ ಇದ್ದಿದ್ದು. ಇಲ್ಲೇ ರಾಸ್ ನ ರೀತಿ ಇರೋ ಬೇರೆ ರೋಬೋಟ್ಸ್ ಗಳು ಕೂಡ ನಾಶ ಆಗಿ ಬಿದ್ದಿದ್ದಾವೆ. ಅಂದ್ರೆ ಎಲ್ಲಾ ರೋಬೋಟ್ಸ್ ನಾಶ ಆಗಿ ಉಳ್ಕೊಂಡಿರೋದು ರಾಸ್ ಒಂದೇ. ರಾಸ್ ಇಲ್ಲಿರೋ ಒಂದು ರೋಬೋಟ್ ನ ಆಕ್ಟಿವೇಟ್ ಮಾಡೋಕೆ ಟ್ರೈ ಮಾಡಿದಾಗ ಈ ಒಂದು ರೋಬೋಟ್ ಆನ್ ಆಗಿ ಯೂನಿವರ್ಸಲ್ ಡೈನಾಮಿಕ್ಸ್ ನ ಬಗ್ಗೆ ಇರೋ ವಿಡಿಯೋ ಅನ್ನ ಪ್ರೊಜೆಕ್ಟ್ ಮಾಡುತ್ತೆ. ಯೂನಿವರ್ಸಲ್ ಡೈನಾಮಿಕ್ಸ್ ಒಂದು ದೊಡ್ಡ ಕಂಪನಿ. ಇವರ ಮೇನ್ ಬಿಸ್ನೆಸ್ ಹೆಲ್ಪರ್ ರೋಬೋಟ್ಸ್ ನ ಮಾಡೋದು. ಈ ರಾಸಮ್ ಲೈನ್ ನ ರೋಬೋಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡ್ಕೊಡುತ್ತೆ. ಇದರಿಂದ ಜನರ ಬಿಸಿ ಲೈಫ್ ಅಲ್ಲಿ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ. ಸೊ ರಾಸ್ ಕೂಡ ಇದೇ ರೀತಿ ರೋಬೋಟ್ ಆಗಿರೋದ್ರಿಂದ ಮೊದಲು ಈ ಐಲ್ಯಾಂಡ್ ಗೆ ಬಂದಾಗ ಯಾವ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಇರೋ ಬರೋ ಪ್ರಾಣಿಗೆಲ್ಲ ಕೇಳ್ಕೊಂಡ್ ಬರ್ತಿದ್ದು. ಒಂದು ವಿಷಯ ಏನಂದ್ರೆ ರಾಸ್ ತನ್ನ ಪ್ರೋಗ್ರಾಮಿಂಗ್ ಅಲ್ಲಿ ತುಂಬಾನೇ ಚೇಂಜಸ್ ತಾನಾಗೆ ಮಾಡ್ಕೊಂಡು ರೋಬೋಟ್ ಗಿಂತ ಜಾಸ್ತಿ ಮನುಷ್ಯರ ರೀತಿ ಆಗಿದೆ. ಎಮೋಷನ್ಸ್ ಎಲ್ಲ ಬೆಳೆಸ್ಕೊಂತಾ ಇದೆ. ಸೊ ಇನ್ನೊಂದು ರೋಬೋಟ್ ನ ರಾಸ್ ಕಂಪ್ಲೀಟ್ ಆಗಿ ವರ್ಕ್ ಆಗೋ ಹಾಗೆ ರೆಡಿ ಮಾಡಿದಾಗ ಈ ರೋಬೋಟ್ ಆನ್ ಆಗ್ತಿದ್ದಂಗೆ ಏನ್ ಕೆಲಸ ಮಾಡ್ಬೇಕು ಹೇಳಿ ಅಂತ ಕೇಳಿದಾಗ ರಾಸ್ ಹೇಳುತ್ತೆ, ನಂದೇ ಆದಂತ ಒಂದು ಮಗು ಇದೆ, ಅದು ನನ್ ಮೇಲೆನೆ ಡಿಪೆಂಡ್ ಆಗಿದೆ, ಅದನ್ನ ನೋಡ್ಕೊಳ್ಳೋಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂದಾಗ ಈ ರೋಬೋಟ್ ನಿನ್ನಲ್ಲಿ ಏನ್ ಸಮಸ್ಯೆ ಆಗಿದೆ ಚೆಕ್ ಮಾಡ್ತೀನಿ ಅಂತ ಹೇಳಿ ನೋಡಿದಾಗ ಈ ರೋಬೋಟ್ಗೆ ಗೊತ್ತಾಯ್ತು ರಾಸ್ ತನ್ನ ಕೋಡ್ ಗಳನ್ನ ಓವರ್ ರೈಡ್ ಮಾಡಿ ಪ್ರೋಗ್ರಾಮಿಂಗ್ ನ ಚೇಂಜ್ ಮಾಡ್ಕೊಂಡಿದೆ ಅಂತ. ಅದಕ್ಕೆ ಈ ರೋಬೋಟ್ ತನ್ನ ಟ್ರಾನ್ಸ್ಮಿಟರ್ ನ ರಾಸ್ ಗೆ ಕೊಟ್ಟು ಇದರಿಂದ ಸಿಗ್ನಲ್ ಕಳಿಸಿ ನೀನು ವಾಪಸ್ ಫ್ಯಾಕ್ಟರಿಗೆ ಹೋಗು, ಅಲ್ಲಿ ನಿನ್ನ ಸರಿ ಮಾಡ್ತಾರೆ, ಯಾವ್ಯಾವ ವಿಷಯ ನೀನು ತಿಳ್ಕೋಬಾರ್ದೋ ಅದನ್ನೆಲ್ಲ ಕೂಡ ನೀನು ತಿಳ್ಕೊಂಡಿದ್ಯಾ ಅಂತ ಹೇಳಿ ಆಫ್ ಆಗುತ್ತೆ ಈ ರೋಬೋಟ್. ರಾಸ್ ಟ್ರಾನ್ಸ್ಮಿಟರ್ ನ ಎತ್ಕೊಂಡು ಬೆಟ್ಟದ ಮೇಲೆ ಬಂದಾಗ ಫಿಂಕ್ ರಾಸ್ ನ ಹುಡ್ಕೊಂಡ್ ಬಂದು ಹೇಳುತ್ತೆ, ನೀವು ನಮ್ ಜೊತೆ ಇಲ್ಲೇ ಇರ್ಬೇಕು, ಆಗ್ಲೇ ಪಕ್ಷಿಗಳೆಲ್ಲ ಇಲ್ಲಿಂದ ಹೊರಟಿದ್ದಾವೆ, ಚಳಿಗಾಲ ಹತ್ರ ಬರ್ತಾ ಇರೋದ್ರಿಂದ ನಾವೇ ಅದಕ್ಕೆ ಹಾರೋದನ್ನ ಕಲಿಸ್ಬೇಕು ಅಂತ ಹೇಳಿ ಫಿಂಕ್ ರಾಸ್ ನ ಬ್ರೈಟ್ ಬಿಲ್ ಹತ್ರ ಕರ್ಕೊಂಡ್ ಬರುತ್ತೆ. ಬ್ರೈಟ್ ಬಿಲ್ ಅಂತೂ ನನ್ನ ಕೈಯಲ್ಲಿ ಹಾರಕ್ಕಾಗಲ್ಲ ಅಂತ ಫಿಕ್ಸ್ ಆಗೋಗಿದೆ. ಆದ್ರೆ ಫಿಂಕ್ ಮತ್ತೆ ರಾಸ್ ಇಬ್ರು ಹೇಗೋ ಮಾಡಿ ಬ್ರೈಟ್ ಬಿಲ್ ಗೆ ಕನ್ವಿನ್ಸ್ ಮಾಡ್ತಾರೆ. ರಾಸ್ ಬೇರೆ ಪಕ್ಷಿಗಳನ್ನ ನೋಡಿ ಅವುಗಳು ಹೇಗೆ ಹಾರಾಡ್ತವೆ ಅಂತ ತಿಳ್ಕೊಂಡು ಬ್ರೈಟ್ ಬಿಲ್ ನ ಟ್ರೈನಿಂಗ್ ಶುರು ಮಾಡುತ್ತೆ. ಈ ಸೀನ್ ಗಳನ್ನ ನೋಡ್ತಿದ್ರೆ ಸ್ನೇಹಿತರೆ ಬ್ರೈಟ್ ಬಿಲ್ ಅಲ್ಲ ರಾಸ್ ಕಷ್ಟ ಪಡ್ತಾ ಇರೋದನ್ನ ನೋಡಿ ನಮಗೆ ತುಂಬಾನೇ ಬೇಜಾರಾಗುತ್ತೆ. ರಾಸ್ ಬ್ರೈಟ್ ಬಿಲ್ ನ ತನ್ನ ಭುಜದ ಮೇಲೆ ಕೂರಿಸ್ಕೊಂಡು ಜೋರಾಗಿ ಓಡೋಗಿ ಬ್ರೈಟ್ ಬಿಲ್ ಗೆ ಸ್ವಲ್ಪ ಲಿಫ್ಟ್ ಗೆ ಹೆಲ್ಪ್ ಮಾಡೋಕೆ ನೋಡುತ್ತೆ. ಆದ್ರೆ ಕಾಲು ಡ್ಯಾಮೇಜ್ ಆಗಿರೋದ್ರಿಂದ ಓಡಕ್ ಆಗ್ತಿಲ್ಲ. ರಾಸ್ ರಾತ್ರೋರಾತ್ರಿ ಕಾಲ್ ಆಗದೆ ಇದ್ರು ಕೂಡ ರ್ಯಾಂಪ್ ನ ಬಿಲ್ಡ್ ಮಾಡುತ್ತೆ, ಕೆಳಗಿಂದ ಮೇಲ್ವರೆಗೂ ಓಡ್ ಹೋಗಿ ಬ್ರೈಟ್ ಬಿಲ್ ನ ಹಾರ್ಸೋಕೆ ಅಂತ. ರಾಸ್ ನ ಕಷ್ಟ ನೋಡೋಕಾಗದೆ ಪ್ಯಾಡ್ಲರ್ ಮರದಿಂದ ಒಂದು ಕಾಲನ್ನ ರೆಡಿ ಮಾಡ್ಕೊಂಡು ಬಂದು ರಾಸ್ ಗೆ ಫಿಕ್ಸ್ ಮಾಡುತ್ತೆ. ಮುಂದಿನ ದಿನ ಈ ರ್ಯಾಂಪ್ ಮೇಲೆ ಓಡ್ ಹೋಗಿ ಬ್ರೈಟ್ ಬಿಲ್ ಗೆ ಅಲ್ಪ ಸ್ವಲ್ಪ ಹಾರಾಡೋದು ಕಲಿಸ್ತಾ ಇದೆ. ಆದ್ರೆ ಹೀಗೆ ಆದ್ರೆ ಲೇಟ್ ಆಗುತ್ತೆ ಅಂತ ಒಂದು ಫ್ಯಾಲ್ಕನ್ ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ರಾಸ್ ಮತ್ತೆ ಫಿಂಕ್. ಈ ಫ್ಯಾಲ್ಕನ್ ನ ಹೆಸರು ಥಂಡರ್ ಬೋಲ್ಟ್ ಅಂತ. ಥಂಡರ್ ಬೋಲ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬ್ರೈಟ್ ಬಿಲ್ ಗೆ ಹಾರಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೆ. ಇದನ್ನ ನೋಡಿ ರಾಸ್ ಖುಷಿಯಾಗಿ ಇದ್ದಾಗ ಇದರ ಹತ್ರ ಒಂದು ವಯಸ್ಸಾಗಿರೋ ಗೂಸ್ ಲಾಂಗ್ ನೆಕ್ ಬರುತ್ತೆ. ಲಾಂಗ್ ನೆಕ್ ತುಂಬಾನೇ ದಿನಗಳಿಂದ ರಾಸ್ ಮತ್ತೆ ಬ್ರೈಟ್ ಬಿಲ್ ನ ಗಮನಿಸ್ತಾ ಇದೆ. ಮತ್ತೆ ಮುಂದೆ ಬರ್ತಾ ಇರೋ ಮೈಗ್ರೇಷನ್ ಗೆ ಲಾಂಗ್ ನೆಕ್ ಲೀಡರ್. ಲಾಂಗ್ ನೆಕ್ ರಾಸ್ ಗೆ ಹೇಳುತ್ತೆ, ನಾವು ಒಂದು ವಾರದಲ್ಲೇ ಈ ಐಲ್ಯಾಂಡ್ ಇಂದ ಹೊರಡ್ತಾ ಇದ್ದೀವಿ, ಏನಾದ್ರೂ ಮಾಡಿ ನೀನು ಬ್ರೈಟ್ ಬಿಲ್ ನ ದಿನಾಪೂರ್ತಿ ಹಾರಾಡೋ ಹಾಗೆ ಮಾಡಿದ್ರೆ ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ರಾಸ್ ಬ್ರೈಟ್ ಬಿಲ್ ನ ರೆಕ್ಕೆಗೆ ಇನ್ನಷ್ಟು ಸ್ಟ್ರೆಂತ್ ಬರ್ಲಿ ಅಂತ ಎಕ್ಸರ್ಸೈಸ್ ಶುರು ಮಾಡಿ ಕೊನೆಗೂ ಬ್ರೈಟ್ ಬಿಲ್ ಬೆಳಗಿಂದ ಸಂಜೆವರೆಗೂ ಕಾಲು ನೆಲಕ್ಕೆ ಹಿಡ್ದಲೆ ಒಂದೇ ಸಮ ಹಾರಾಡೋಕೆ ಶುರು ಮಾಡುತ್ತೆ. ರಾಸ್ ಇದಕ್ಕೆ ಆಹಾರ ತಂದು ಗಾಳಿಯಲ್ಲೇ ತಿನ್ನಿಸ್ತಾ ಇದೆ. ಇವತ್ತು ಸೂರ್ಯಾಸ್ತ ಆಗೋವರೆಗೂ ಬ್ರೈಟ್ ಬಿಲ್ ಹಾರಾಡಿ ಕೊನೆಗೆ ಕೆಳಗೆ ಇಳಿಯುತ್ತೆ. ಸೊ ಈಗ ಮೈಗ್ರೇಷನ್ ದಿನ ಬರುತ್ತೆ. ಎಲ್ಲಾ ಗೂಸ್ಗಳು ಒಂದೇ ಜಾಗದಲ್ಲಿ ಸೇರ್ಕೊಂಡಿದ್ದಾವೆ. ಲಾಂಗ್ ನೆಕ್ ತಮ್ಮ ಗ್ರೂಪ್ ಗೆ ಮೋಟಿವೇಟ್ ಮಾಡೋಕೆ ಸ್ಪೀಚ್ ಕೊಡ್ತಾ ಇದೆ. ಸ್ಪೀಚ್ ಆದ್ಮೇಲೆ ಲಾಂಗ್ ನೆಕ್ ಬ್ರೈಟ್ ಬಿಲ್ ಗೆ ಹೇಳುತ್ತೆ, ನಿನ್ನ ಈ ಹಾರಾಡೋ ಶಕ್ತಿ ರಾಸ್ ನಿನಗೆ ಕೊಟ್ಟಿರೋ ಗಿಫ್ಟ್ ಆಗಿದೆ. ನಿನ್ನ ಫ್ಯಾಮಿಲಿ ಸಾವನ್ನಪ್ಪಿದ್ದಕ್ಕೆ ನೀನ್ ಉಳ್ಕೊಂಡಿದ್ಯಾ, ನಿನ್ನ ಬೆಳೆಸೋಕೆ ರಾಸ್ ತುಂಬಾನೇ ಕಷ್ಟಪಟ್ಟಿದೆ ಅಂತ ಹೇಳಿ ಲಾಂಗ್ ನೆಕ್ ತನ್ನ ಗುಂಪಿನ ಜೊತೆ ಇಲ್ಲಿಂದ ಹೊರಡೋಕೆ ಶುರು ಮಾಡುತ್ತೆ. ಬ್ರೈಟ್ ಬಿಲ್ ರಾಸ್ ಗೆ ಕೇಳುತ್ತೆ, ನಾನು ವಾಪಸ್ ಬಂದಾಗ ನೀನು ಇಲ್ಲೇ ಇರ್ತೀಯಾ ಅಂತ. ಇಲ್ಲ, ನೀನು ಸೇರ್ಬೇಕಾಗಿರೋ ಜಾಗಕ್ಕೆ ನೀನ್ ಸೇರಿದ್ಯಾ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳುತ್ತೆ ರಾಸ್. ಇದಕ್ಕೆ ಬ್ರೈಟ್ ಬಿಲ್ ಹೋಗ್ಲಿ, ಕೊನೆ ಬಾರಿ ಆದ್ರೂ ನನಗೆ ಹಾರಾಡೋದಕ್ಕೆ ಸಹಾಯ ಮಾಡು ಅಂದಾಗ ರಾಸ್ ಬ್ರೈಟ್ ಬಿಲ್ ನ ತನ್ನ ಭುಜದ ಮೇಲೆ ಕೂರಿಸ್ಕೊಂಡು ಓಡ್ ಹೋಗಿ ಹಾರಾಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಬ್ರೈಟ್ ಬಿಲ್ ನ ಕಳ್ಸೋದಕ್ಕೆ ಮನ್ಸಾಗದೆ ಮತ್ತೆ ಓಡ್ ಹೋಗಿ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಬ್ರೈಟ್ ಬಿಲ್ ಹೋಗೋವರೆಗೂ ಅಲ್ಲೇ ನೋಡ್ಕೊಂಡು ನಿಂತ್ಕೊಳ್ಳುತ್ತೆ ರಾಸ್. ಆಮೇಲೆ ಚಳಿಗಾಲ ಶುರು ಆಗಿ ಇಡೀ ಐಲ್ಯಾಂಡೇ ಹಿಮದಿಂದ ಮುಚ್ಚೋಗಿದೆ. ಫಿಂಕ್ ರಾಸ್ಗೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಡುತ್ತೆ, ನೀನು ವಾಪಸ್ ಹೋಗ್ಬೇಡ, ಇಬ್ರು ಇಲ್ಲೇ ಒಟ್ಟಿಗೆ ಇರ್ಬೋದು ಅಂತ. ಆದ್ರೆ ರಾಸ್ ಇಲ್ಲ, ವಾಪಸ್ ಹೋಗ್ಬೇಕು, ಯಾರಾದ್ರೂ ಬೇರೆಯವ್ರಿಗೆ ನನ್ನ ಸಹಾಯ ಬೇಕಾಗ್ಬೋದೇನೋ ಅಂದಾಗ ಫಿಂಕ್ ಬೇಜಾರ್ ಮಾಡ್ಕೊಂಡು ತನ್ನ ಮನೆಗೆ ವಾಪಸ್ ಹೋಗುತ್ತೆ. ಬೇರೆ ಎಲ್ಲ ಪ್ರಾಣಿಗಳು ಅಷ್ಟೇ ಚಳಿಯಿಂದ ತಪ್ಪಿಸ್ಕೊಳ್ಳೋಕೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ಸೇರ್ಕೊಂತಾ ಇದ್ದಾವೆ. ರಾಸ್ ಕೊನೆಗೂ ಈಗ ಟ್ರಾನ್ಸ್ಮಿಟರ್ ಆನ್ ಮಾಡಿ ಸಿಗ್ನಲ್ ಕಳಿಸುತ್ತೆ. ಇನ್ನೊಂದ್ ಕಡೆ ಯೂನಿವರ್ಸಲ್ ಡೈನಾಮಿಕ್ಸ್ ಅವ್ರಿಗೆ ಒಂದು ಐಲ್ಯಾಂಡ್ ಅಲ್ಲಿ ತಮ್ಮ ರೋಬೋಟ್ ಇದೆ ಅಂತ ಗೊತ್ತಾಯ್ತು.
ನೆಕ್ಸಿನಲ್ಲಿ ಗೂಸ್ಗಳೆಲ್ಲ ಮೈಗ್ರೇಷನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸಿಡಿಲು ಮಳೆ ಶುರು ಆಯ್ತು ಅಂತ ಒಂದು ಜಾಗಕ್ಕೆ ಮಳೆ ನಿಲ್ಲೋವರೆಗೂ ರೆಸ್ಟ್ ಮಾಡೋಕೆ ಅಂತ ಬರ್ತವೆ. ಇದು ಬೇರೆ ಯಾವ ಜಾಗನೂ ಅಲ್ಲ, ಯೂನಿವರ್ಸಲ್ ಡೈನಾಮಿಕ್ಸ್ ಅವರ ಗ್ರೀನ್ ಹೌಸ್. ಒಳಗೆ ಇಲ್ಲಿ ತುಂಬಾನೇ ಬೆಳೆಗಳನ್ನ ಬೆಳ್ತಿದ್ದಾರೆ. ಎಲ್ಲ ಸೈಲೆಂಟ್ ಆಗಿರಿ, ಯಾರ ಕೈಗೂ ತಗ್ಲಾಕ್ ಹೋಗ್ಬೇಡಿ ಅಂತ ಲಾಂಗ್ ನೆಕ್ ಹೇಳುತ್ತೆ. ಆದ್ರೆ ಬ್ರೈಟ್ ಬಿಲ್ ರಾಸ್ ನ ರೀತಿ ಇರೋ ರೋಬೋಟ್ಸ್ ನ ನೋಡಿ ಇದನ್ನೇ ರಾಸ್ ಅಂತ ಅನ್ಕೊಂಡು ಮಾತಾಡ್ಸೋಕೆ ಬಂದಾಗ ತಗ್ಲಾಕೊಡುತ್ತೆ. ಇಲ್ಲಿ ಕಂಟಾಮಿನೇಷನ್ ಆಗಿದೆ, ಪಕ್ಷಿಗಳು ಬೆಳೆಗಳನ್ನ ನಾಶ ಮಾಡ್ಬಿಡ್ತವೆ ಅಂತ ಯೂನಿವರ್ಸಲ್ ಡೈನಾಮಿಕ್ಸ್ ಅವರು ರೆಕೋ ಅನ್ನೋ ರೋಬೋಟ್ ನ ರಿಲೀಸ್ ಮಾಡ್ತಾರೆ. ಇದು ರಾಸಮ್ ರೋಬೋಟ್ ಗಳ ತರ ಅಲ್ಲ, ತುಂಬಾನೇ ಶಕ್ತಿಶಾಲಿ ಆಗಿದೆ, ಯಾರನ್ನೂ ಸುಮ್ನೆ ಬಿಡಲ್ಲ. ಈಗ ಲೇಸರ್ ಇಂದ ಪಕ್ಷಿಗಳ ಮೇಲೆ ಶೂಟ್ ಮಾಡಿದಾಗ ಎಲ್ಲಾ ಗೂಸ್ಗಳು ಗಾಬರಿಯಾಗಿ ಹೇಗ್ ಬೇಕೋ ಹಾಗೆ ಹಾರಾಡ್ತಾ ಇದ್ದಾವೆ. ಅವುಗಳನ್ನ ಲೀಡ್ ಮಾಡೋ ಕೆಲಸ ಲಾಂಗ್ ನೆಕ್ ಬ್ರೈಟ್ ಬಿಲ್ಗೆ ಕೊಡುತ್ತೆ. ನಿನಗೆ ರೋಬೋಟ್ ಗಳ ಜೊತೆ ಇದ್ದು ಅಭ್ಯಾಸ ಇದೆ, ನೀನೇ ಎಲ್ಲರನ್ನ ಹೊರಗೆ ಕರ್ಕೊಂಡು ಹೋಗೋಕೆ ಲೀಡ್ ಮಾಡ್ಬೇಕು ಅಂತ. ಬ್ರೈಟ್ ಬಿಲ್ ಎಲ್ಲಾ ಗೂಸ್ಗಳಿಗೆ ಗೈಡ್ ಮಾಡ್ತಾ ರೆಕೋ ಇಂದ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡ್ತಾ ಇದೆ. ರೆಕೋ ಲೇಸರ್ ನ ಶೂಟ್ ಮಾಡ್ಬೇಕಾದ್ರೆ ಗ್ಲಾಸ್ ಹೊಡೆದೋಗಿ ಹೊರಗೆ ಹೋಗೋಕೆ ದಾರಿ ಏನೋ ಆಗುತ್ತೆ. ಅಲ್ಲಿಂದ ಬ್ರೈಟ್ ಬಿಲ್ ಎಲ್ಲರನ್ನ ಹೊರಗೆ ಕರ್ಕೊಂಡು ಹೋಗೋಕೆ ನೋಡಿದಾಗ ರೆಕೋ ಬ್ರೈಟ್ ಬಿಲ್ಗೆನೆ ಟಾರ್ಗೆಟ್ ಮಾಡಿ ಇನ್ನೇನು ಅದಕ್ಕೆ ಲೇಸರ್ ಇಂದ ಶೂಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಗನ್ ಮುಂದೆ ಲಾಂಗ್ ನೆಕ್ ಬಂದ್ಬಿಡುತ್ತೆ. ಇದರಿಂದ ಲಾಂಗ್ ನೆಕ್ ಬ್ರೈಟ್ ಬಿಲ್ ನ ಕಾಪಾಡೋಕೆ ಹೋಗಿ ಸಾವನ್ನಪ್ಪುತ್ತೆ. ಇನ್ನೊಂದ್ ಕಡೆ ಐಲ್ಯಾಂಡ್ ಅಲ್ಲಿರೋ ರಾಸ್ಗೆ ಬ್ರೈಟ್ ಬಿಲ್ ಯಾಕೋ ತೊಂದರೆಯಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಸೇಮ್ ಮನುಷ್ಯರ ಫೀಲಿಂಗ್ ರಾಸ್ಗೂ ಕೂಡ ಬರ್ತಾ ಇರೋದನ್ನ ನಾವು ಇಲ್ಲಿ ನೋಡಬಹುದು. ರಾಸ್ ಇನ್ನೂ ಹೋಗಿಲ್ಲ ಅಂತ ಗೊತ್ತಾಗಿ ಫಿಂಕ್ ಕೂಡ ರಾಸ್ ಕಟ್ಟಿರೋ ಮನೆಗೇನೆ ಬಂದಿದೆ. ರಾಸ್ ಹೇಳುತ್ತೆ, ನಾನು ಟ್ರಾನ್ಸ್ಮಿಟರ್ನ ಆಫ್ ಮಾಡಿದೆ, ಬ್ರೈಟ್ ಬಿಲ್ ಬರೋವರೆಗೂ ಇಲ್ಲೇ ಇರೋಣ ಅಂತ ಅನ್ಸಿದೆ, ಆದ್ರೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿದಾಗ ಇಂಥ ಹಿಮಪಾತ ನಾನು ಇಲ್ಲಿವರೆಗೂ ನೋಡೇ ಇರಲಿಲ್ಲ, ನಾನಿರೋ ಜಾಗ ಹಿಮದಿಂದ ಮುಚ್ಚೋಗಿದೆ ಅಂತ ಹೇಳುತ್ತೆ. ಹಾಗಾದ್ರೆ ಬೇರೆ ಪ್ರಾಣಿಗಳ ಕಥೆ ಏನು, ಅವುಗಳನ್ನ ನಾವು ಕಾಪಾಡಲೇಬೇಕು ಅಂತ ರಾಸ್ ಫಿಂಕ್ ನ ಸಹಾಯದಿಂದ ಒಂದೊಂದೇ ಪ್ರಾಣಿಗಳನ್ನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾವೆ. ಪಿಂಕ್ ಟೇಲ್, ಪ್ಯಾಡ್ಲರ್, ಥಂಡರ್ ಬೋಲ್ಟ್ ಎಲ್ಲ ಚಳಿಗೆ ನರಳಾಡ್ತಾ ಇದ್ದಾವೆ. ಇವುಗಳನ್ನೆಲ್ಲ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದ್ರೆ ಇನ್ನ ಕೆಲವು ಪ್ರಾಣಿಗಳು ಸಾವನ್ನಪ್ಪಿದವೆ. ನೀರು ನಾಯಿಗಳು ಸಮುದ್ರದಲ್ಲಿ ಕೊಚ್ಚೋಗ್ಬೇಕಾದ್ರೆ ಇವುಗಳನ್ನ ಕೂಡ ತುಂಬಾನೇ ಕಷ್ಟಪಟ್ಟು ರಾಸ್ ಸೇಫ್ ಆಗಿ ಕರ್ಕೊಂಡ್ ಬರುತ್ತೆ. ಆದ್ರೆ ಸೂರ್ಯನ ಬೆಳಕಿಲ್ಲ, ರಾಸ್ ನ ಬ್ಯಾಟರಿ ಪವರ್ ಕೂಡ ಕಡಿಮೆ ಆಗ್ತಾ ಇದೆ. ಆದ್ರೂ ಕೂಡ ಎಲ್ಲಾ ಪ್ರಾಣಿಗಳನ್ನ ಕಾಪಾಡಿ ಉಳ್ಕೊಳ್ಳೋದು ಕರಡಿ ಮಾತ್ರ. ಓಡಾಡೋಕೆ ಆಗದೆ ಇದ್ರು ರಾಸ್ ಹೋಗಿ ಕರಡಿಯನ್ನ ಎತ್ಕೊಂಡ್ ಬಂದು ಸಾಕಾಗಿ ಕುತ್ಕೊಳ್ಳುತ್ತೆ. ಇಷ್ಟೊಂದು ಕಷ್ಟ ಪಡ್ತಿದೆ ನಮ್ಮನ್ನೆಲ್ಲ ಕಾಪಾಡೋಕೆ ಅಂತಾನೆ ಯೋಚಿಸ್ದೆ. ಎಲ್ಲಾ ಪ್ರಾಣಿಗಳು ಇಲ್ಲಿ ಕಿತ್ತಾಡ್ತಾ ಇದಾವೆ. ಆದ್ರೆ ಫಿಂಕ್ ಎಲ್ಲರಿಗೂ ಅರ್ಥ ಮಾಡಿಸುತ್ತೆ, ನೀವೆಲ್ಲ ಬದುಕಿರೋದೇ ರಾಸ್ ಕಡೆಯಿಂದ, ನಿಮ್ಮನ್ನ ಹೊರಗೇನೆ ಸಾಯೋಕೆ ಬಿಡ್ಬೇಕಾಗಿತ್ತು, ಆದ್ರೆ ತನಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡದೆ ನಿಮ್ಮೆಲ್ಲರನ್ನ ಕಾಪಾಡಿದೆ. ರಾಸ್ ಬ್ರೈಟ್ ಬಿಲ್ ನ ಬೆಳೆಸೋಕೆ ಅದಕ್ಕೆ ಎಲ್ಲ ಕಳ್ಸ್ಕೊಡೋಕೆ ಅಂತ ಕಷ್ಟ ಪಡ್ತಿದ್ರೆ ನೀವೆಲ್ಲ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇದ್ರಿ. ಆದ್ರೆ ಈಗ ನೀವೇ ಡಿಸೈಡ್ ಮಾಡಿ ಒಳಗಿದ್ದು ಬದುಕೊಂತಿರೋ ಇಲ್ಲ ಹೊರಗೆ ಹೋಗಿ ಸಾಯ್ತಿರೋ ಅಂದಾಗ ಥಾರ್ನ್ ಹೇಳುತ್ತೆ, ಅಂದ್ರೆ ಕರಡಿಯ ಹೆಸರು ಥಾರ್ನ್ ಅಂತ. ಸೊ ಈ ಥಾರ್ನ್ ಹೇಳುತ್ತೆ, ಇಲ್ಲಿರೋವರೆಗಂತೂ ನಾನು ಯಾರ ಮೇಲೂ ಕೂಡ ದಾಳಿ ಮಾಡಲ್ಲ ಅಂತ. ಎಲ್ಲರೂ ಈಗ ರಾಸ್ ಕಷ್ಟ ಪಡ್ತಿರೋದನ್ನ ಅರ್ಥ ಮಾಡ್ಕೊಂಡು ಚಳಿಗಾಲ ಕಳಿಯೋವರೆಗೂ ಜೊತೆಗೆ ಇರೋದಕ್ಕೆ ಡಿಸೈಡ್ ಮಾಡ್ತವೆ. ಬ್ಯಾಟರಿ ಚಾರ್ಜ್ ಖಾಲಿಯಾಗಿ ರಾಸ್ ಕೂಡ ಆಫ್ ಆಯ್ತು. ಹೀಗೆ ದಿನಗಳು ಕಳಿತಾ ಕಳಿತಾ ಚಳಿಗಾಲ ಹೋಗಿ ಹಿಮ ಎಲ್ಲ ಕರ್ಗೋಗಿದೆ. ರಾಸ್ ತುಂಬಾನೇ ದಿನಗಳಿಂದ ಇಲ್ಲೇ ಇರೋದ್ರಿಂದ ದೇಹದ ಮೇಲೆಲ್ಲ ಗಿಡಗಳು ಬೆಳ್ಕೊಂಡಿದ್ದಾವೆ. ಆದ್ರೆ ಸೂರ್ಯನ ಬಿಸಿಲು ರಾಸ್ ಮೇಲೆ ಬೀಳ್ತಿದ್ದಂಗೆ ಇದು ಎಚ್ಚರಗೊಳ್ಳುತ್ತೆ. ಈಗ ಮೊದಲು ರಾಸ್ಗೆ ನೆನಪಾಗೋದೆ ಬ್ರೈಟ್ ಬಿಲ್. ಹೊರಗೆ ಹೊಡ್ ಬಂದ ಬ್ರೈಟ್ ಬಿಲ್ ನ ದೂರದಿಂದ ರಾಸ್ ನೋಡ್ತಾ ಇದೆ, ಆದ್ರೆ ಹತ್ರ ಹೋಗಲ್ಲ. ಯಾಕಂದ್ರೆ ಬ್ರೈಟ್ ಬಿಲ್ ತನ್ನವರ ಜೊತೆ ಇದೆ, ಅಲ್ಲೇ ಖುಷಿಯಾಗಿರ್ಲಿ ಅಂತ ವಾಪಸ್ ಹೋಗುತ್ತೆ. ಬ್ರೈಟ್ ಬಿಲ್ ನ ಎಲ್ಲಾ ಗೂಸ್ಗಳು ಸೇರ್ಕೊಂಡು ತಮ್ಮ ಗ್ರೂಪ್ ನ ಲೀಡರ್ ಆಗಿ ಮಾಡ್ತಾರೆ. ಫಿಂಕ್ ಕೂಡ ಬ್ರೈಟ್ ಬಿಲ್ ನ ಬಂದು ಮಾತಾಡ್ಸುತ್ತೆ. ರಾಸ್ ಎಲ್ಲಿ ಅಂತ ಬ್ರೈಟ್ ಬಿಲ್ ಕೇಳಿದಾಗ ರಾಸ್ ವಾಪಸ್ ಹೋಗದೆ ಇಲ್ಲೇ ಉಳ್ಕೊಂಡಿತ್ತು, ನಿನಗೋಸ್ಕರ ಇಲ್ಲೇ ಎಲ್ಲೋ ಇರ್ಬೋದು ಅಂತ ಫಿಂಕ್ ಕರ್ಕೊಂಡ್ ಬರೋಕೆ ಹೋದ್ರೆ ಆಲ್ರೆಡಿ ರಾಸ್ ನ ಕರ್ಕೊಂಡ್ ಹೋಗೋಕೆ ಯೂನಿವರ್ಸಲ್ ಡೈನಾಮಿಕ್ಸ್ ಅವರ ಸ್ಪೇಸ್ ಕ್ರಾಫ್ಟ್ ಬಂದಿದೆ. ರಾಸ್ ಟ್ರಾನ್ಸ್ಮಿಟರ್ ನ ಆಫ್ ಮಾಡಿದ್ರು ಕೂಡ ಇದೇ ಐಲ್ಯಾಂಡ್ ಇಂದ ಸಿಗ್ನಲ್ ಬಂದಿರೋದು ಅಂತ ಹುಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ವಾಂಟ್ರಾ ಅನ್ನೋ ರೋಬೋಟ್ ನ ಕಳ್ಸಿದ್ದಾರೆ. ವಾಂಟ್ರಾ ಹೇಳುತ್ತೆ, ನೀನು ತುಂಬಾನೇ ವಿಷಯಗಳನ್ನ ನೀನೇ ತಿಳ್ಕೊಂಡಿದ್ಯಾ. ಒಂದಿನ ನಿಂತರ ಇರೋ 6 ರೋಬೋಟ್ಸ್ ನ ನಾವು ಡೆಲಿವರಿಗೆ ಅಂತ ಕಂಟೈನರ್ ನಲ್ಲಿ ಕಳ್ಸಿದ್ವಿ. ಚಂಡಮಾರುತದಿಂದ ಆ ಶಿಪ್ ಐಲ್ಯಾಂಡ್ ಅಲ್ಲೇ ಕ್ರಾಶ್ ಆಗಿತ್ತು. ನೀನು ಒಂದೇ ಉಳ್ಕೊಂಡಿರೋದು. ಆದ್ರೆ ಈಗ ಏನು ತಲೆ ಕೆಡ್ಸ್ಕೋಬೇಡ, ನಿನ್ನಲ್ಲಿ ಏನೇನ್ ಸಮಸ್ಯೆ ಆಗಿದೆಯೋ ಅದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ವಾಂಟ್ರಾ ರಾಸ್ ನ ಸ್ಪೇಸ್ ಕ್ರಾಫ್ಟ್ ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಫಿಂಕ್ ಬಂದು ರಾಸ್ ನ ತಡೆಯುತ್ತೆ. ಎಲ್ಲಿ ಹೋಗ್ತಾ ಇದೆಯಾ, ಬ್ರೈಟ್ ಬಿಲ್ ನಿನ್ಗೋಸ್ಕರ ಕಾಯ್ತಾ ಇದೆ ಅಂತ. ತಕ್ಷಣ ರಾಸ್ ನಾನು ಏನೋ ಮರ್ತು ಬಂದಿದ್ದೀನಿ, ತಗೊಂಡು ವಾಪಸ್ ಬರ್ತೀನಿ ಅಂತ ಸುಳ್ಳು ಹೇಳಿ ಫಿಂಕ್ ನ ಕೂಡ ಎತ್ಕೊಂಡು ಓಡೋಕೆ ಶುರು ಮಾಡುತ್ತೆ. ಇವ್ರಿಗೆ ಸಹಾಯ ಮಾಡೋಕೆ ಥಾರ್ನ್ ಕೂಡ ಬಂದಿದೆ. ಆದ್ರೆ ವಾಂಟ್ರಾ ಕೋಪದಲ್ಲಿ ಸ್ಪೇಸ್ ಕ್ರಾಫ್ಟ್ ಅಲ್ಲಿರೋ ಎಲ್ಲಾ ರೆಕೋ ರೋಬೋಟ್ಸ್ ನ ರಿಲೀಸ್ ಮಾಡಿ ರಾಸ್ ನ ಹಿಡ್ಕೊಂಡ್ ಬರೋಕೆ ಕಳಿಸುತ್ತೆ. ಆದ್ರೆ ಈಗ ರಾಸ್ ಒಂಟಿಯಾಗಿ ಇಲ್ಲ, ಕಾಡಿನ ಎಲ್ಲಾ ಪ್ರಾಣಿಗಳು ರಾಸ್ಗೆ ಸಹಾಯ ಮಾಡೋಕೆ ಬಂದಿದ್ದಾವೆ. ಬ್ರೈಟ್ ಬಿಲ್ ಕೂಡ ಈಗ ರಾಸ್ ನ ಭುಜದ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಎಲ್ಲರೂ ಸೇರಿ ಈಗ ಫೈಟ್ ಮಾಡೋಕೆ ಶುರು ಮಾಡಿದಾಗ ನನಗೆ ಅವತಾರ್ ಮೂವಿಯ ಕ್ಲೈಮ್ಯಾಕ್ಸ್ ಸೀನ್ ನೆನಪಾಗೋಯ್ತು.
ಹೀಗೆ ತುಂಬಾನೇ ಹೊತ್ತು ಫೈಟ್ ನಡೆಯುತ್ತೆ. ಯಾವ ಪ್ರಾಣಿಗಳು ಸಾಯೋದಿಲ್ಲ, ಎಲ್ಲ ರೆಕೋ ರೋಬೋಟ್ಸ್ ನ ಪ್ರಾಣಿಗಳೇ ನಾಶ ಮಾಡ್ತವೆ. ರಕೂನ್ಗಳಂತೂ ರೋಬೋಟ್ಗಳ ಪಾರ್ಟ್ಸ್ ಕಿತ್ಕೊಂಡು ಆಟ ಆಡ್ತಾ ಇದ್ದಾವೆ. ಎಲ್ಲ ರೋಬೋಟ್ಸ್ ಡ್ಯಾಮೇಜ್ ಆಗಿರೋ ವಿಷಯ ಗೊತ್ತಾಗಿ ವಾಂಟ್ರಾ ಈ ರೋಬೋಟ್ಸ್ ನ ಬ್ಲಾಸ್ಟ್ ಆಗೋ ಹಾಗೆ ಮಾಡ್ತಾಳೆ. ಈ ಬ್ಲಾಸ್ಟ್ ಅಲ್ಲಿ ರಾಸ್ ಸ್ವಲ್ಪ ಡ್ಯಾಮೇಜ್ ಆಗ್ತಿದ್ದಂಗೆ ಇದನ್ನ ವಾಂಟ್ರಾ ಎತ್ಕೊಂಡು ಹೋಗ್ತಾಳೆ. ವಾಂಟ್ರಾನ ತಡೆಯೋಕೆ ಬ್ರೈಟ್ ಬಿಲ್ ತನ್ನ ಗ್ಯಾಂಗ್ ಜೊತೆ ಹೋದ್ರೆ ಇಡೀ ಕಾಡಿಗೆ ಬ್ಲಾಸ್ಟ್ ನ ಕಾರಣದಿಂದ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇದನ್ನ ತಡೆಯೋಕೆ ಈಗ ಬೇಕಾಗೋದು ಬೇರೆ ಯಾರು ಅಲ್ಲ, ಪ್ಯಾಡ್ಲರ್. ಇದು ದೊಡ್ಡ ಮರವನ್ನ ಕಟ್ ಮಾಡ್ತಿರೋದಕ್ಕೆ ಆಡ್ಕೊಂಡು ಎಲ್ಲರೂ ನಗಾಡ್ತಾ ಇದ್ರು. ಆದ್ರೆ ಈಗ ಪ್ಯಾಡ್ಲರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈ ಮರವನ್ನ ನದಿಯ ಮೇಲೆ ಎಲ್ಲಾ ಪ್ರಾಣಿಗಳು ಸೇರಿ ತಳ್ತವೆ. ಇದರಿಂದ ನದಿಯ ನೀರು ಕಾಡಿಗೆ ನುಗ್ಗಿ ಬೆಂಕಿ ಹಾರ್ತಾ ಇದೆ. ಅದೇನೊಂದ್ ಕಡೆ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ವಾಂಟ್ರಾ ರಾಸ್ ನ ಮೆಮೊರಿಯಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದೆ. ಈ ಐಲ್ಯಾಂಡ್ ಅಲ್ಲೇ ಇದ್ದು ರಾಸ್ ತುಂಬಾನೇ ವಿಷಯ ಕಲ್ತ್ಕೊಂಡಿರೋದ್ರಿಂದ ಈ ಡಾಟಾ ಯೂನಿವರ್ಸಲ್ ಡೈನಾಮಿಕ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ಗೂಸ್ ಗಳೆಲ್ಲ ಈಗ ದಾಳಿ ಮಾಡೋಕೆ ಶುರು ಮಾಡ್ತವೆ. ಬ್ರೈಟ್ ಬಿಲ್ ಸ್ಪೀಡ್ ಆಗಿ ಬಂದು ಗ್ಲಾಸ್ ಹೊಡೆದಾಕಿ ಸ್ಪೇಸ್ ಕ್ರಾಫ್ಟ್ ಒಳಗೆ ಬರುತ್ತೆ. ರಾಸ್ ಆಗ್ಲೇ ಆಫ್ ಆಗಿದೆ. ಇದರಿಂದ ಬೇಜಾರಾಗಿ ಬ್ರೈಟ್ ಬಿಲ್ ಇದರ ಮುಖದ ಹತ್ರ ಕುತ್ಕೊಂಡು ಮಾತಾಡ್ಸಿ ಐ ಲವ್ ಯು ಮಾಮ್ ಅಂತ ಹೇಳುತ್ತೆ. ಕೊನೆಗೂ ತನ್ನನ್ನ ತಾಯಿ ಅಂತ ಒಪ್ಕೊಂತಲ್ಲ ಅಂತ ರಾಸ್ಗೂ ಕೂಡ ಎಚ್ಚರಿಕೆ ಆಯ್ತು. ಇಲ್ಲಿಂದ ಇಬ್ರು ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡಿದಾಗ ವಾಂಟ್ರಾ ಲೇಸರ್ ಗನ್ ಎತ್ಕೊಂಡು ಬಂದು ಶೂಟ್ ಮಾಡೋಕೆ ನೋಡಿದಾಗ ರಾಸ್ ತನ್ನ ಕೈನ ಡಿಟ್ಯಾಚ್ ಮಾಡಿ ಇಲ್ಲೇ ಮೇಲಿರೋ ಮ್ಯಾಗ್ನೆಟ್ ನ ಆನ್ ಮಾಡುತ್ತೆ. ಇದರಿಂದ ವಾಂಟ್ರಾ ಮ್ಯಾಗ್ನೆಟ್ ಗೆ ಕಚ್ಕೊಂಡಾಗ ಹೇಳುತ್ತೆ, ಮತ್ತೆ ನಾವು ನಿನ್ನ ಕರ್ಕೊಂಡು ಹೋಗೋಕೆ ಬಂದೇ ಬರ್ತೀವಿ ಅಂತ. ರಾಸ್ ಮತ್ತೆ ಬ್ರೈಟ್ ಬಿಲ್ ಇಬ್ರು ಸ್ಪೇಸ್ ಕ್ರಾಫ್ಟ್ ಇಂದ ಜಂಪ್ ಮಾಡ್ತಾರೆ. ಯಾಕಂದ್ರೆ ಬ್ರೈಟ್ ಬಿಲ್ ಗೆ ರೆಕ್ಕೆ ಏಟಾಗಿ ಹಾರೋಕ್ ಆಗ್ತಿಲ್ಲ. ರಾಸ್ ತನ್ನ ದೇಹದ ಪವರ್ ಕೋರ್ನೆ ಕಿತ್ತಾಕಿ ಅಲ್ಲಿಗೆ ಬ್ರೈಟ್ ಬಿಲ್ ನ ಹಿಡ್ಕೊಂಡು ಬಾಲ್ ನ ರೀತಿ ಬದಲಾಗಿ ನೀರಿನ ಒಳಗೆ ಬೀಳುತ್ತೆ. ಥಂಡರ್ ಬೋಲ್ಟ್ ಸ್ಪೇಸ್ ಕ್ರಾಫ್ಟ್ ನ ಲೇಸರ್ ಗನ್ ನ ಮೇಲೆ ಎತ್ತಿ ಸ್ಪೇಸ್ ಕ್ರಾಫ್ಟ್ ಗೆ ಲೇಸರ್ ತಗಲೋ ಹಾಗೆ ಮಾಡಿದ್ರಿಂದ ಸ್ಪೇಸ್ ಕ್ರಾಫ್ಟ್ ಕೂಡ ನಾಶ ಆಗುತ್ತೆ. ಸೊ ಈಗ ಎಲ್ಲ ಸರಿ ಹೋಗಿದೆ, ಎಲ್ಲರೂ ಒಟ್ಟಿಗೆ ಬದುಕಬಹುದು ಅಂತ ಮಾತಾಡ್ಕೋಬೇಕಾದ್ರೇನೆ ರಾಸ್ ಹೇಳುತ್ತೆ, ಇಲ್ಲ ನಾನು ವಾಪಸ್ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಪದೇ ಪದೇ ಅವರು ಬರ್ತಾನೆ ಇರ್ತಾರೆ. ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗೋದು ಬೇಡ. ನಾನು ಹೋಗಿ ಏನ್ ಸರಿ ಮಾಡ್ಬೇಕು ಅದನ್ನೆಲ್ಲ ಸರಿ ಮಾಡಿ ವಾಪಸ್ ಖಂಡಿತ ಬಂದೇ ಬರ್ತೀನಿ. ಆಮೇಲೆ ನನ್ನ ಮತ್ತೆ ಅವರು ಕರ್ಕೊಂಡು ಹೋಗೋಕೆ ಬರ್ಲೇಬಾರ್ದು, ಆ ತರ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಮೊದಲು ಸುಟ್ಟೋಗಿರೋ ಮನೆಯನ್ನ ಮತ್ತೆ ಕಟ್ಕೊಟ್ಟು ಎಲ್ಲರನ್ನ ಕೊನೆ ಬಾರಿ ಮೀಟ್ ಮಾಡಿ ಟ್ರಾನ್ಸ್ಮಿಟರ್ ನ ಆನ್ ಮಾಡಿದಾಗ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಯೂನಿವರ್ಸಲ್ ಡೈನಾಮಿಕ್ಸ್ ಅವರು ಬಂದು ರಾಸ್ ನ ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗಿಂತ ಜಾಸ್ತಿ ಬೇಜಾರಾಗಿರೋದು ಬ್ರೈಟ್ ಬಿಲ್ ಮತ್ತೆ ಫಿಂಕ್ಗೆ. ಸೊ ಮತ್ತೆ ಚಳಿಗಾಲ ಬರುತ್ತೆ. ಎಲ್ಲಾ ಪ್ರಾಣಿಗಳು ರಾಸ್ ಕಟ್ಟಿರೋ ಮನೆಯಲ್ಲಿ ಆಶ್ರಯ ಪಡ್ಕೊಂಡು ಖುಷಿ ಆಗಿದ್ದಾವೆ. ರಾಸ್ ನ ಬಗ್ಗೆ ಫಿಂಕ್ ಎಲ್ಲಾ ಮರಿಗಳಿಗೂ ಸ್ಟೋರಿನೂ ಹೇಳ್ತಾ ಇದೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಸ್ ನ ಮತ್ತೆ ರಿಪೇರ್ ಮಾಡಿ ಗ್ರೀನ್ ಹೌಸ್ ಅಲ್ಲೇ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ರಾಸ್ ನ ಯಾರು ಮಾತಾಡಿಸ್ತಾನೂ ಇಲ್ಲ. ಆದ್ರೆ ಇದು ಚಳಿಗಾಲ ಆಗಿರೋದ್ರಿಂದ ಬ್ರೈಟ್ ಬಿಲ್ ಮತ್ತೆ ತನ್ನ ಗುಂಪು ಮೈಗ್ರೇಷನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರೈಟ್ ಬಿಲ್ ರಾಸ್ ಹತ್ರ ಮಾತಾಡ್ಸ್ಕೊಂಡು ಹೋಗೋಕೆ ಅಂತ ಬಂದಿದೆ. ಆದ್ರೆ ಬ್ರೈಟ್ ಬಿಲ್ಗೆ ಎಲ್ಲಿ ರಾಸ್ ತನ್ನನ್ನ ಮರ್ತೋಗಿದ್ಯೋ ಅಂತ ಭಯ ಕೂಡ ಇದೆ. ಬ್ರೈಟ್ ಬಿಲ್ ರಾಸ್ ಹತ್ರ ಹೋಗ್ತಿದ್ದಂಗೆ ಇದನ್ನ ಕೈಯಲ್ಲಿ ಎತ್ಕೊಂಡು ಹೇಳುತ್ತೆ, ನನ್ನ ಹೆಸರು ರಾಸಮ್ 7134, ಆದ್ರೆ ನೀನು ನನ್ನನ್ನ ರಾಸ್ ಅಂತ ಕರಿಬಹುದು ಅಂತ ಹೇಳ್ತಿದ್ದಂಗೆ ಬ್ರೈಟ್ ಬಿಲ್ಗೆ ಗೊತ್ತಾಯ್ತು ಇನ್ನೂ ರಾಸ್ ನನ್ನ ಮರ್ತಿಲ್ಲ ಅಂತ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಪಾರ್ಟ್ 2 ಸ್ನೇಹಿತರೆ ಖಂಡಿತ ಬಂದೇ ಬರುತ್ತೆ. ಇದನ್ನ ಮೂವಿ ಮೇಕರ್ಸ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಪಾರ್ಟ್ 2 ಅಷ್ಟೆಲ್ಲ ನನ್ಗನ್ಸೋ ಪ್ರಕಾರ ಪಾರ್ಟ್ 3 ಕೂಡ ಬರುತ್ತೆ. ಯಾಕಂದ್ರೆ ಈ ಮೂವಿ 2016ರ ದ ವೈಲ್ಡ್ ರೋಬೋಟ್ ಅನ್ನೋ ಬುಕ್ ಇಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಆ ಬುಕ್ 3 ಭಾಗಗಳಲ್ಲಿ ಇದೆ. ಮೊದಲನೇ ಭಾಗದಲ್ಲಿ ಏನಿದೆಯೋ ಅಷ್ಟನ್ನ ಮಾತ್ರ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಇನ್ನ ಬುಕ್ ಅಲ್ಲೂ ಕೂಡ ಪಾರ್ಟ್ 2 ಪಾರ್ಟ್ 3 ಇರೋದ್ರಿಂದ ಮೂವಿನೂ ಕೂಡ ಪಾರ್ಟ್ 2 ಪಾರ್ಟ್ 3 ಮಾಡ್ತಾರೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸ್ಟೋರಿ ಯಾವ ತರ ಇರುತ್ತೆ ಅಂದ್ರೆ ರಾಸ್ ಯೂನಿವರ್ಸಲ್ ಡೈನಾಮಿಕ್ಸ್ ನ ಬಿಟ್ಟು ಅಂದ್ರೆ ಸಿಟಿಯಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಮತ್ತೆ ವಾಪಸ್ ಕಾಡಿಗೆ ತನ್ನ ಫ್ಯಾಮಿಲಿ ಹತ್ರ ಬರುತ್ತೆ, ಅಂದ್ರೆ ಐಲ್ಯಾಂಡ್ ಗೆ ಬರುತ್ತೆ. ಆದ್ರೆ ಯೂನಿವರ್ಸಲ್ ಡೈನಾಮಿಕ್ಸ್ ಅವರು ಅಷ್ಟು ಈಸಿಯಾಗಿ ಇದನ್ನ ಐಲ್ಯಾಂಡ್ ಗೆ ಬರೋಕ್ ಬಿಡ್ಬೇಕಲ್ಲ, ಅಲ್ಲಿ ತುಂಬಾನೇ ಚಾಲೆಂಜಸ್ ಇರುತ್ತೆ. ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೇಗೆ ಇದು ವಾಪಸ್ ಐಲ್ಯಾಂಡ್ ಗೆ ಬರುತ್ತೆ ಅನ್ನೋದೇ ಪಾರ್ಟ್ 2 ನ ಸ್ಟೋರಿ. ಸೊ ಪಾರ್ಟ್ 2 ರಿಲೀಸ್ ಆದಾಗ ಅದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.